Hi students, welcome to the class. Myself Krishnamurthy. Today we are going to learn about the chapter called hydrocarbons. Okay, hydrocarbons means the compound, organic compound containing carbon and hydrogen only. So in this chapter, we are going to study about very important aspects of how these hydrocarbons are going to be classified, named, and also how the reaction will be taking places. Now, alkynes are their general characteristic properties, preparation properties, and nomenclature will be there. And also arenes, that means benzenes are there. Okay, substituted benzenes are there, their effect and electronic movement effect. That means electron revolving, ಹೇಗೆ ರಿವಾಲ್ವ್ ಆಗುತ್ತೆ ಎಲ್ಲ ಪ್ರಾಪರ್ಟಿಗಳನ್ನು ನೋಡೋಣಂತೆ. ಸೊ ಹಾಗಾಗಿ ಒಂದಷ್ಟು ಇಂಪಾರ್ಟೆಂಟ್ ಯಾವುದು ಸಿನಾಪ್ಸಿಸ್ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನಾವು ಹೋಗೋಣಂತೆ MCQsಗೆ. ಓಕೆ, ಹಿಯರ್ ದ ಸಿನಾಪ್ಸಿಸ್. ಸೊ ಈ ಹೈಡ್ರೋಕಾರ್ಬನ್ಸ್ ಅಲ್ಲಿ ನಾವು ನೋಡೋದಾದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಪ್ಯಾರಾಫಿನ್ಸ್ ಅಥವಾ ಆಲ್ಕೇನ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ದೇ ಆರ್ ಓಪನ್ ಚೈನ್ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಹ್ಯಾವಿಂಗ್ ಆಲ್ ದ ಆಟಮ್ಸ್ ಲಿಂಕ್ಡ್ ಟುಗೆದರ್ ಬೈ ಸಿಂಗಲ್ ಕೋವಲೆಂಟ್ ಬಾಂಡ್ಸ್. ಓಕೆ, ಅಂಡ್ ಲೀಸ್ಟ್ ರಿಯಾಕ್ಟಿವ್ ಇನ್ ನೇಚರ್. Okay, param andre little, affine andre affinity. They have general formula CnH2n+2. When we come to the nomenclatures, right, trivial names, the first four members have the trivial names derived from their preparation from corresponding alcohols containing same number of carbon atoms. Example, methane from methyl alcohol, ethane from ethyl alcohol, and so on. After butane, they are named according to Latin or Greek numbers of the Greek numericals of the numbers of carbon atom present in them with the class suffix ane. ಹಾಗಾದ್ರೆ ಪೆಂಟೇನ್, ಹೆಕ್ಸೇನ್ ಅಂಡ್ ಸೋ ಆನ್ ಸುಮಾರಷ್ಟು ಇದಾವೆ. ನೆಕ್ಸ್ಟ್ ನೋಡೋದಾದ್ರೆ the straight chain hydrocarbons are called as normal ಅಥವಾ N alkenes ಅಂತ ಕರಿತಾ ಇದೀವಿ. The branched hydrocarbons containing CH3 twice CH ಅದನ್ನ ನಾವು ಐಸೋ ಅಂತ ಕರಿತಿದೀವಿ. And contains primary and tertiary or primary, secondary, tertiary carbon atoms. The hydrocarbons containing a quaternary carbon atoms are called as neo. Adre neo anta heli. Hagadre N-butane, isobutane, and neopentane, we are observing that. Okay, classifications aste. Then IUPAC names ge bandre. Primary carbon atoms, primary, secondary, tertiary, and quaternary idi anta. It is attached to only one carbon, primary andre. Okay, secondary andre it is attached to only two carbon atoms. Tertiary andre carbon atom attached to three adjacent carbon atom. Quaternary andre ಒಂದೇ ಕಾರ್ಬನ್ 4 adjacent carbon ಗೆ ಅಟ್ಯಾಚ್ ಆದ್ರೆ ಅದನ್ನ ಕ್ವಾಟರ್ನರಿ ಅಂತ ಕರೀತಾ ಇದ್ದೇವೆ. ಸೊ ಇಲ್ಲಿ ನೋಡೋದಾದ್ರೆ ಐಸೋಮೆರಿಸಮ್. ಓಕೆ, ಐಸೋಮೆರಿಸಮ್ ಅಲ್ಲಿ ಎನ್ ಪೆಂಟೇನ್ ಇದೆ, ಐಸೋಪೆಂಟೇನ್ ಇದೆ, ನಿಯೋಪೆಂಟೇನ್ ಕೂಡ ಇದೆ. ಇದರಲ್ಲಿ ನೋಡಿ, ಇದು ಸ್ಟ್ರೈಟ್ ಚೈನ್ ಕಾರ್ಬನ್ ಆಟಮ್ ತರ. ಈ ಎನ್ ಪೆಂಟೇನ್ ಇದೆಯಲ್ಲ, ಸ್ಟ್ರೈಟ್ ಚೈನ್, ಯಾವುದೇ ರೀತಿಯ ಬ್ರಾಂಚಸ್ ಇರೋದಿಲ್ಲ. ಆದ್ರೆ ಐಸೋಪೆಂಟೇನ್ ಅಲ್ಲಿ ಐಸೋ ಅನ್ನೋ ಗ್ರೂಪ್ ಯಾಕೆ ಬಂತು, ಈ ಪಾಯಿಂಟ್ ಅನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಓಕೆ, ಇಲ್ಲಿ ಎರಡೂ ಸೈಡ್ ಅಲ್ಲಿ ನೋಡು, ಈ ಕಡೆ ಹೋದ್ರು ಈ ಕಡೆ ಹೋದ್ರು, ಎರಡೂ ಸೈಡ್ ಅಲ್ಲಿ ಏನಿದೆಯಂತೆ ಸೇಮ್ ಗ್ರೂಪ್ಸ್ ಇದೆ. ಹಾಗಾಗಿ ಅದನ್ನ ಐಸೋ ಪೆಂಟೇನ್ ಅಂತ ಕರಿತಾ ಇದ್ವಿ. ನೀವು ಅಂದ್ರೆ ನಿಮಗೆ ಗೊತ್ತು, ಈ ಕಾರ್ಬನ್ ಅನ್ನ ತಗೊಂಡ್ರೆ ದಿಸ್ ಕಾರ್ಬನ್ ಇಸ್ ಅಡ್ಜಸೆಂಟ್ಲಿ ಅಟ್ಯಾಚ್ ಟು ವಾಟ್, 1 2 3 4 4 ಅಡ್ಜಸೆಂಟ್ ಕಾರ್ಬನ್ ಗೆ ಅಟ್ಯಾಚ್ ಆಗಿದೆ. ಹಾಗೆ 5 ಕಾರ್ಬನ್ ಕೂಡ ಇದೆ. ಸೊ ನಾವ್ ಹೇಳೋದೇನಂತ ಹೇಳ್ಬೋದು, ನಿಯೋ ಅಂದ್ರೆ ನ್ಯೂ, ಓಕೆ, ಪೆಂಟೇನ್, ಐಸೋ ಪೆಂಟೇನ್, ಎನ್ ಪೆಂಟೇನ್ ಅಂತ ಕರಿತಾ ಇದೀವಿ. ದೀಸ್ ಆರ್ ದ ಐಸೋಮರ್ಸ್ ಆಫ್ ಪೆಂಟೇನ್. ಪೆಂಟೇನ್ ಅನ್ನ ಹೀಗೆಲ್ಲ ಬರೀಬಹುದು ಅಂತ. ದೆನ್ ನಂಬರ್ ಆಫ್ ಐಸೋಮರ್ಸ್ ಆಫ್ ಆಲ್ಕೇನ್ಸ್ ಅಂತ ತಗೊಂಡ್ರೆ C4H10 ಅಂತ ತಗೊಂಡ್ರೆ 2 ಐಸೋಮರ್ಸ್ ಆರ್ ದೇ, C5H12 3 5 9 18 75 ಆರ್ ದೇ. ಅಂದ್ರೆ ಬೇಸ್ಡ್ ಅಪಾನ್ ದ ವೇ ಹೌ ವಿ ಆರ್ ಗೋಯಿಂಗ್ ಟು ರೈಟ್ ದ ಸ್ಟ್ರಕ್ಚರಲ್ ಐಸೋಮರ್ಸ್. ಪಾಸಿಬಿಲಿಟಿ ಇರೋದು ಸ್ಟ್ರಕ್ಚರಲ್ ಐಸೋಮರ್ಸ್ ಅಷ್ಟೇ, ಹೌದಾ? ಬೇರೆ ಯಾವುದೇ ರೀತಿಯಾದಂತ ಐಸೋಮೆರಿಸಮ್ ಪಾಸಿಬಲ್ ಇಲ್ಲ. ದೆನ್ ಜನರಲ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಆಲ್ಕೇನ್ಸ್ ಅಂತ ಇದೆ. ಮೊದಲನೇದಾಗಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇಂದ, ಇದನ್ನ ಸೆಬಾಟಿಯರ್ ಅಂಡ್ ಸೆಂಡರೆನ್ಸ್ ರಿಯಾಕ್ಷನ್ಸ್ ಅಂತ ಕರಿತಾ ಇದ್ವಿ. ವೆರಿ ಸಿಂಪಲ್, ಯಾವ್ದಾದ್ರು ಒಂದು ಆಲ್ಕೀನ್ ಅನ್ನ ನೆನ್ಪಿಟ್ಕೋಬೇಕು. ಆಲ್ಕೀನ್ ಅನ್ನ ನಾವು ಹೈಡ್ರೋಜಿನೇಷನ್ ಮಾಡಿದ್ರೆ, ಮೀನ್ಸ್ ಅಡಿಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್, okay, in the and hydrogen at 200 to 300 degrees Celsius, we are getting alkane. Okay, ಅದೇ ನಾವೇನಾದ್ರೂ ಆಲ್ಕೈನ್ ಅನ್ನ ತಗೊಂಡು 2 molecules ಆಫ್, ಯಾಕೆಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದು ಎಕ್ಸಾಂಪಲ್ ಬರೆಯೋದಾದ್ರೆ ಇಲ್ಲಿ
CH2 ಡಬಲ್ ಬಾಂಡ್ CH2 ಇದೆಯಂತೆ, ವಿಚ್ ಇಸ್ ಕನ್ವರ್ಟೆಡ್ ಇಂಟು CH3 ಸಿಂಗಲ್ ಬಾಂಡ್ CH3. ನೋಡಿ, ಒಂದೊಂದು ಹೈಡ್ರೋಜನ್ ಜಾಸ್ತಿ ಆಗಿದೆ ಅಷ್ಟೇ ಈ ಕಾರ್ಬನ್ ಅಲ್ಲಿ ಮತ್ತೆ ಈ ಕಾರ್ಬನ್ ಅಲ್ಲಿ. ಹಾಗಾದ್ರೆ Ni⁻H2 ಅಂತ ತಗೊಂಡ್ರೆ ನಾವೇನ್ ಮಾಡ್ತಾ ಇದೀವಿ, ಒಂದು ಹೈಡ್ರೋಜನ್ ಇಲ್ಲಿಗೆ, ಒಂದು ಹೈಡ್ರೋಜನ್ ಇಲ್ಲಿಗೆ, ಒಂದು ಡಬಲ್ ಬಾಂಡ್ ವ್ಯಾನಿಶ್ ಆಯ್ತು. ಅದೇ ತರ ಟ್ರಿಪಲ್ ಬಾಂಡ್ CH ಈ ತರ ಇದ್ರೆ ದೇರ್ ಆರ್ 2 ಡಬಲ್ ಬಾಂಡ್ಸ್ ಆರ್ ದೆ 5 ಬಾಂಡ್ಸ್. ಆ 5 ಬಾಂಡ್ ಗಳನ್ನ ನಾವು ತೆಗಿಬೇಕು ಅಂದ್ರೆ ವಿ ನೀಡ್ 2H2. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಅವಾಗ ಏನ್ ಬರುತ್ತೆ, ಸೇಮ್ ಕಾಂಪೌಂಡ್ CH3 ಆಗಿದ್ರೆ ದಿಸ್ ಈಸ್ ಗೋಯಿಂಗ್ ಟು ಬಿ ಆಲ್ಕೈನ್, ದಿಸ್ ಈಸ್ ಆಲ್ಕೀನ್. ಇದನ್ನ ಸೆಬಾಟಿಯರ್ ಅಂಡ್ ಸೆಂಡರೆನ್ಸ್ ರಿಯಾಕ್ಷನ್ಸ್ ಅಂತ ಕರಿತಾ ಇದ್ವಿ. ದೆನ್ ಬೈ ಹೀಟಿಂಗ್ anhydrous sodium salt of fatty acids with soda lime. ಇದು ಒಂದು ಲ್ಯಾಬೊರೇಟರಿ ಮೆಥಡ್ ಅಂತ ಕರಿತಾ ಇದ್ವಿ. ನೋಡ್ಕೊಳ್ಳಿ ಇಲ್ಲಿ RCOONA plus NaOH in the presence of CaO. ಹಾಗಾದ್ರೆ ಸೋಡಾ ಲೈಮ್ ಅಂತ ಕರೆಯೋದು ಅದನ್ನ, ಕರೆಕ್ಟ್, CaO. ಸೊ RH ಅಂದ್ರೆ ಒಂದು ಕಾರ್ಬನ್ ಆಟಮ್ ಏನಾಗುತ್ತಂತೆ, ಕಮ್ಮಿ ಆಗುತ್ತೆ. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ as what? ಡಿಕಾರ್ಬಾಕ್ಸಿಲೇಷನ್. ಓಕೆ, ಆ ವರ್ಡ್ಗಳು ಗೊತ್ತಿರುತ್ತೆ, ಕರೆಕ್ಟಾ? ಡಿಕಾರ್ಬಾಕ್ಸಿಲೇಷನ್, ರಿಮೂವಲ್ ಆಫ್ ಕಾರ್ಬನ್ ಆಟಮ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೇವೆ. ದೆನ್ ಬೈ ರಿಡಕ್ಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ ವಿತ್ ನೇಸೆಂಟ್ ಹೈಡ್ರೋಜನ್. ನೇಸೆಂಟ್ ಹೈಡ್ರೋಜನ್ ಹೇಗೆ ಬಂದಿರುತ್ತೆ ನೋಡಿ, ಇಲ್ಲಿ RX plus 2H, H2 ಅಂತ ಬರೆದ್ರೆ ಹೈಡ್ರೋಜನ್ ಮಾಲಿಕ್ಯೂಲ್, 2H ಅಂತ ಬರೆದ್ರೆ ದಟ್ ಇಸ್ ಹೈಡ್ರೋಜನ್ ಆಟಮ್, ನೇಸೆಂಟ್. ನೆನ್ಪಿಟ್ಕೊಳ್ಳಿ, RH plus HX ಹೈಲಿ ರಿಯಾಕ್ಟಿವ್ ಇರುತ್ತೆ, ಹಾಗಾಗಿ ಇಟ್ ಇಸ್ ಗೋಯಿಂಗ್ ಟು ಬಿ ಫಾರ್ಮಿಂಗ್ ಅಥವಾ ಆಡಿಂಗ್ ಅಥವಾ ಸಬ್ಸ್ಟಿಟ್ಯೂಟಿಂಗ್. ಇಲ್ಲಿ ಎಸ್ಪೆಷಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ ಇದೆ. Then reducing agents used are sodium in ethanol, zinc and HCl. Okay, zinc copper couple, Hg aluminum couple, Hi bar phosphorus. ಇದಿಷ್ಟು ವುಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡಿ, ಆಲ್ಕೈಲ್ ಹ್ಯಾಲೈಡ್ಸ್ reacts with sodium in dry ether condition gives higher alkanes ಅಂತ. ಹಾಗಾದ್ರೆ RX ಅಂತ ತಗೋಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಎರಡೂ ಕೂಡ ಡಿಫರೆಂಟ್ ಇರಬಾರ್ದು, ಸೇಮ್ ಇರಬೇಕು. ಇಲ್ಲಿ ಯಾವ RX ಅನ್ನ ತಗೊಂಡಿರ್ತೀಯ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ CH3 X ಅಂದ್ರೆ ಹ್ಯಾಲೋಜನ್ ಅಲ್ವಾ, Cl ತಗೊಂಡ, CH3Cl ತಗೊಂಡ್ರೆ ಇಲ್ಲೂ CH3Cl ತಗೋಬೇಕಂತ ಗೊತ್ತಿರ್ಬೇಕು. ಓಕೆ, alkanes with odd number of carbon atoms cannot be prepared by this method. Different alkyl halides gives mixture of hydrocarbons ಅಂತ. Okay, tertiary alkyl halides gives alkenes by dehydrohalogenation reaction. ಹಾಗಿದ್ರೆ ಯಾವ್ದಾದ್ರು ಆಲ್ಕೈಲ್ ಹ್ಯಾಲೈಡ್ಸ್ ಅನ್ನ, ಓಕೆ ನಾನು ಮಿಸ್ ಮಾಡ್ಕೊಂಡೆ, ರೈಟ್, ಯಾವ್ದಾದ್ರು ಆಲ್ಕೈಲ್ ಹ್ಯಾಲೈಡ್ಸ್ ಅನ್ನ ತಗೊಂಡ್ರೆ ಈ ಕಡೆ ಒಂದು, ಸೊ ದೇ ಆರ್ ಗೋಯಿಂಗ್ ಟು ಬಿ ಆಡೆಡ್, ಆಲ್ಕೈಲ್ ಗ್ರೂಪ್ಸ್ ಆಡ್ ಆಗುತ್ತೆ. ಯಾವ ಎರಡು ಕಾರ್ಬನ್ ಆಟಮ್ಸ್ ಜಾಯಿನ್ ಆಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಒಂದು ಹೇಳ್ಕೊಡ್ತೇನೆ, CH3 CH2 CH ಒಂದ್ ಸೆಕೆಂಡ್, ಇದೀಗೆ ಇರ್ಲಿ, CHCl CH3 ಪ್ಲಸ್ 2Na, ನೆನ್ಪಿಟ್ಕೋಬೇಕು ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತ. ನೆಕ್ಸ್ಟ್ CHCl CH3 CH3. ಈಗ ನೋಡ್ಕೊಳ್ಳೋಣಂತೆ ಯಾವ ಎರಡು ಕಾರ್ಬನ್ ಜಾಯಿನ್ ಆಗುತ್ತೆ, ಯಾವ್ಯಾವ್ದನ್ನು ಜಾಯಿನ್ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವುಡ್ಸ್ ರಿಯಾಕ್ಷನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾವು ನೋಡ್ತಾ ಇರುವಂತದ್ದು those two carbon atoms which are going to join is very important, right? ಹಾಗಾದ್ರೆ ಇದನ್ನ ಆಲ್ಫಾ ಕಾರ್ಬನ್ ಅಂತ ಕರಿತೀನಿ. ಯಾಕೆ? ಕ್ಲೋರಿನ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್. ಹೇಳ್ಬಹುದಾ, ಯಾವ್ದಾದ್ರು ಹೆಟಿರೋ ಗ್ರೂಪ್ ಕಾರ್ಬನ್ ಆಟಮ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆದ್ರೆ ಅದನ್ನ ಆಲ್ಫಾ ಕಾರ್ಬನ್ ಅಂತ ಕರಿತಾನೆ, ರೈಟ್? ಅದರ ನೆಕ್ಸ್ಟ್ ಇರುವಂತದ್ದು ಬೀಟಾ ಕಾರ್ಬನ್ ಆಟಮ್ಸ್, ಗೊತ್ತಿರ್ಬೇಕು. ಈ ಆಲ್ಫಾ ಕಾರ್ಬನ್ ಇಂದ ಕ್ಲೋರಿನ್ ಹೋದ್ಮೇಲೆ ದಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಕಾರ್ಬೋಕ್ಯಾಟೈನ್ CH2, CH ಇರುತ್ತಲ್ವಾ, CH ಪ್ಲಸ್ ಆಗೋಯ್ತು. ಓಕೆ, ಹಾಗಾದ್ರೆ CH ಅಂತ ಅಷ್ಟೇ ಅಂದ್ಕೊಳ್ಳಿ. ಇಲ್ಲೂ ನೋಡ್ಕೊಳ್ಳೋಣ, ಕ್ಲೋರಿನ್ ಅಟ್ಯಾಚ್ ಟು ದಟ್ ಒನ್ ಆಲ್ಫಾ, ಹಾಗಾದ್ರೆ ಇವೆರಡು ಬೀಟಾ. ನೆನ್ಪಿಟ್ಕೊಳ್ಳಿ, ಬೋರೋ ಪ್ರಾಡಕ್ಟ್ ಅಲ್ಲಿ, ಹಾಗಾದ್ರೆ ಇದರಿಂದ ಬೋರೋ ಪ್ರಾಡಕ್ಟ್ ಅಲ್ಲಿ ಆಲ್ಫಾ ಕಾರ್ಬನ್ಸ್ ನ ಫಸ್ಟ್ ಜಾಯಿನ್ ಮಾಡಿ. ಆಲ್ಫಾ ಕಾರ್ಬನ್ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ, CH ಇದೆ, ರೈಟ್ ಸೈಡ್ ಅಲ್ಲಿ ಏನಿದೆ ಅಂದ್ರೆ ಈ ಕಾಂಪೌಂಡ್ ಅಲ್ಲಿ CH ಇದೆ. ಈ ಲೆಫ್ಟ್ ಸೈಡ್ ಆಲ್ಫಾ ಕಾರ್ಬನ್ ಏನ್ ಗ್ರೂಪ್ ಅಟ್ಯಾಚ್ ಆಗಿದೆ ನೋಡು, CH3 ಅಟ್ಯಾಚ್ ಆಗಿದೆ, ಹೌದಾ? ರೈಟ್ ಸೈಡ್ ಅಲ್ಲೂ ಕೂಡ CH3 ಇದೆಯಂತೆ. ಹಾಗಾದ್ರೆ ಯಾವ ಎರಡು ಕಾರ್ಬನ್ ಜಾಯಿನ್ ಆಗುತ್ತೆ ವುಡ್ಸ್ ರಿಯಾಕ್ಷನ್ ಮಾಡಿದ್ರೆ ಅಂದ್ರೆ ಆಲ್ಫಾ ಕಾರ್ಬನ್ಸ್ ಆರ್ ಗೋಯಿಂಗ್ ಟು ಬಿ ಜಾಯಿನ್. ಯಾವ್ಯಾವ್ದನ್ನು ಕಂಬೈನ್ ಮಾಡಿದ್ರೆ ಪ್ರಾಡಕ್ಟ್ ಬರೋದಿಲ್ಲ. ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ರಿವರ್ಸ್ ರಿಯಾಕ್ಷನ್ಸ್ ಕೂಡ ಕೇಳ್ತಾರೆ ಕೆಲವೊಂದ್ಸಲ, ಯಾವ ರಿಯಾಕ್ಟೆಂಟ್ ಇರಬಹುದು ಅಂತೇಳಿ. ಕಾಂಪಿಟೇಟಿವ್ ಅಲ್ಲಿ ನಾವು ನೋಡ್ಬೇಕಿರೋದು ಇದು. ವುಡ್ಸ್ ರಿಯಾಕ್ಷನ್ ಆದ್ರೆ ಈ ಪ್ರಾಡಕ್ಟ್ ಬರ್ತಿದೆ, ಹಾಗಾದ್ರೆ ರಿಯಾಕ್ಟೆಂಟ್ ಯಾವ್ದಿರ್ಬೇಕು ಅಂತ ಕೇಳಿದ್ರೆ ನೋಡ್ಕೊಳ್ಳಿ, ಎರಡೂ ಕಡೆ ಸೇಮ್ ಗ್ರೂಪ್ ಇರೋ ತರ ಕಟ್ ಮಾಡ್ಕೋಬೇಕು. ಹಾಗಿದ್ರೆ ನೋಡ್ಕೊ, ಇಲ್ಲಿ ದಟ್ ಪ್ರಾಡಕ್ಟ್ ಮಸ್ಟ್ ಬಿ, ಈ ತರ ಬ್ರೇಕ್ ಮಾಡ್ಕೊಂಡ್ರೆ ಇಲ್ಲಿಗೆ ಒಂದು ಕ್ಲೋರಿನ್ ಹಾಕು, ಇಲ್ಲಿಗೆ ಒಂದು ಕ್ಲೋರಿನ್ ಹಾಕು, ಮುಗೀತು. ಬ್ರೋಮಿನ್ ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ.
ಹಾಗಾದ್ರೆ ಈ ಐಸೋಪ್ರೊಪೈಲ್ ಕ್ಲೋರೈಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೈಟ್, ನೆಕ್ಸ್ಟ್ ಒನ್ ಬೈ ಫ್ರಾಂಕ್ಲೈನ್ ಮೆಥಡ್ ಅಂತ. ನೋಡಿ ಇಲ್ಲಿ ನಾ ಆವಾಗಲೇ ಹೇಳ್ತಾ ಇದ್ದೆ, ಬರೀ ಸೋಡಿಯಂ ತಗೋಬಹುದಾ? ಇಲ್ಲ, ಬೇರೆ ಮೆಟಲ್ಸ್ಗಳನ್ನ ತಗೋಬಹುದು. ಈಜಿ ಇದೆ. ಜಿಂಕ್ ಅನ್ನ ತಗೊಂಡ್ರೆ ಫ್ರಾಂಕ್ಲೈನ್ಸ್ ಮೆಥಡ್ ಅಂತ. ಆಲ್ಕೈಲ್ ಅಯೋಡೈಡ್, ಅಲ್ಲಿ ಆಲ್ಕೈಲ್ ಹ್ಯಾಲೈಡ್ ಜನರಲ್ ಆಗಿ ತಗೊಂಡಿದ್ವಿ, ಇಲ್ಲಿ ಆಲ್ಕೈಲ್ ಅಯೋಡೈಡ್ ಅನ್ನ ತಗೊಳ್ತಾ ಇದ್ದೇವೆ. ಸೊ ಹೈಯರ್ ಆಲ್ಕೆನ್ಸ್ ಆರ್ ಗೋಯಿಂಗ್ ಟು ಬಿ obtained. ಸೇಮ್ ಟೆಕ್ನಿಕ್ ವಾಟ್ ವಿ ಆರ್ ಯೂಸಿಂಗ್ ಇನ್ wood, no, the same thing we are applying here also. From Grignard reagent ಅಂತ ನಮಗೆ ಗೊತ್ತಿದೆ, compound with hydrogen atom RMgx ಇದೆಯಂತೆ. So very simple, R and H will go outside and compound MgX will be formed. Correct? H must be attached to oxygen, nitrogen, sulfur or sp hybridized carbon atom. ಅಂದ್ರೆ active hydrogen ಇರಬೇಕು. ಓಕೆನಾ? ರೈಟ್. ಕೋಬ್ಸ್ ಎಲೆಕ್ಟ್ರೋಲೈಟಿಕ್ ಮೆಥಡ್ ಅಂತ ಕರಿತಾ ಇದ್ವಿ. ಹಾಗಾದ್ರೆ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ಗೋಯಿಂಗ್ ಟು ಬಿ ಎಲೆಕ್ಟ್ರೋಲೈಸ್ಡ್. ಎಲೆಕ್ಟ್ರೋಲೈಸಿಸ್ ಆದ್ರೆ ಆನೋಡ್ ಹತ್ರ ಏನಾಗುತ್ತಂತೆ, RCO ಮೈನಸ್ ಬರ್ತಾ ಇದೆ. ದಟ್ RCO ಮೈನಸ್ ವಿಲ್ ಬಿ ಲೂಸಿಂಗ್ ಒನ್ ಎಲೆಕ್ಟ್ರಾನ್ ಟು ಫಾರ್ಮ್ ಕಾರ್ಬೋಕ್ಯಾಟಯನ್. ದಟ್ ಫ್ರಾಕ್ಷನೇಷನ್ ಮಾಡಿದ್ರೆ ಆಲ್ಕೈಲ್ ಫ್ರೀ ರಾಡಿಕಲ್ಸ್ ಬಂದಿರುತ್ತೆ. ಅದೇ ತರದ್ದು ಎರಡು ಆಲ್ಕೈಲ್ ಫ್ರೀ ರಾಡಿಕಲ್ಸ್ ಕಂಬೈನ್ ಆಗಿ ಆಲ್ಕೇನ್ಸ್ ಬಂದಿರುತ್ತೆ. ಇಟ್ ಇಸ್ ಆಲ್ಸೋ ನಥಿಂಗ್ ಬಟ್ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್. ನಾವು ತಗೊಂಡಿರೋ ಕಾಂಪೌಂಡ್ ಅಲ್ಲಿ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಎಷ್ಟು ಕಾರ್ಬನ್ ಇತ್ತು ಅದಕ್ಕಿಂತಲೂ ಒಂದು ಕಾರ್ಬನ್ ಆಟಮ್ ಕಡಿಮೆ ಇರುತ್ತಂತೆ. ನೆಕ್ಸ್ಟ್ ಕನ್ಫರ್ಮೇಶನ್ ಅನಾಲಿಸಿಸ್ ಅಂತ ಕರಿತೀವಿ. ಅಂದ್ರೆ ಕನ್ಫರ್ಮೇಶನ್ ಅಂದ್ರೆ ಹೇಗಿರಬಹುದು ಅಂತ ಮೋಸ್ಟ್ಲಿ ನಿಮಗೆ ಗೊತ್ತಿರುತ್ತೆ. ವಿವಿಧ ಭಂಗಿಗಳು ಅಂತ ಹೇಳಿ ಯಾವ್ಯಾವ್ದು ಪೋಸ್ ಗಳಂತ ಕರಿತೀವಲ್ಲ, ಹಾಗೆ ಯಾವ ಪೋಸ್ ಅಲ್ಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ತುಂಬಾ ಸ್ಟೇಬಲ್ ಆಗಿರುತ್ತೆ ಅಂತ. ಎರಡು ತರ ಇದೆ, ಒಂದು ಎಕ್ಲಿಪ್ಸ್ಡ್, ಇನ್ನೊಂದು ಸ್ಟ್ಯಾಗರ್ಡ್ ಅಂತ ಹೇಳಿ. ಎಕ್ಲಿಪ್ಸ್ಡ್ ಅಂದ್ರೆ ಏನು, ಒಂದರ ಹಿಂದೆ ಒಂದು ಬರೋ ತರ. ಆಗ ನೋಡಿ ಇಲ್ಲಿ ಈ ಹ್ಯಾಂಡ್ಸ್ ಅನ್ನ ಈ ತರ ಇಟ್ಕೊಂಡ್ರೆ ಇಸ್ ದಿಸ್ ಎಕ್ಲಿಪ್ಸ್ಡ್ ಆರ್ ಸ್ಟ್ಯಾಗರ್ಡ್? ಎಕ್ಲಿಪ್ಸ್ಡ್, ಕರೆಕ್ಟ್. ಈಗ ನೋಡಿ ಸ್ವಲ್ಪ ನಾನು ರೊಟೇಷನ್ ಮಾಡ್ತಾ ಇದ್ದೇನೆ. ಈಗ ನೋಡಿ ಇದನ್ನ ನಾನು ಫಸ್ಟ್ ಈ ಹ್ಯಾಂಡ್ ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ತೀನಿ. ಫ್ರಂಟ್ ಹ್ಯಾಂಡ್ ಇದೆಯಲ್ಲ ಇದನ್ನ ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ಹೀಗಿತ್ತು, ಜಸ್ಟ್ ರೊಟೇಟ್ ಮಾಡಿದೆ, ಇದು ಸ್ಟ್ಯಾಗರ್ಡ್. ಓಕೆ, ಇನ್ನೂ ಸ್ಟ್ಯಾಗರ್ಡ್ ಮಾಡುವ. ಸ್ಟ್ಯಾಗರ್ಡ್ ಅಂದ್ರೆ ಅರ್ಥ ಒಂದರ ಹಿಂದೆ ಬರೋ ತರ ಇಡ್ಕೊಂಡ್ರೆ ಎಕ್ಸಾಕ್ಟ್ ಆಗಿ ಅದು ಎಕ್ಲಿಪ್ಸ್ಡ್ ಅಂತ ಕರಿತೀವಿ. ಸ್ಟ್ಯಾಗರ್ಡ್ ಅಂತ ಅಂದ್ರೆ ಒಂದರ ಹಿಂದೆ ಬರದೆ ಅದರ ಪಕ್ಕಕ್ಕೆ ಸರ್ಕೊಳ್ಳೋದು. ಈಗ ನಮ್ಗೆ ಗೊತ್ತಿದೆ, ಯಾವ್ದಾದ್ರು ಎರಡು ಆಟಮ್ಸ್ ನೋಡಿ ಹೀಗಿತ್ತು, ಅದರ ಡಿಸ್ಟೆನ್ಸ್ ಹೀಗಿದೆ, ಕರೆಕ್ಟಾ? ನೋಡಿ ಯು ಆರ್ ಅಬ್ಸರ್ವಿಂಗ್, ಒಂದರ ಹಿಂದೆ ಒಂದು ಕರೆಕ್ಟ್ ಆಗಿದೆ ಅಂತ ಇವೆರಡು. ಅದೇ ನಾನು ಸ್ವಲ್ಪ ರೊಟೇಟ್ ಮಾಡ್ತೀನಿ ಅಂದ್ಕೊಳ್ಳಿ, ಡಿಸ್ಟೆನ್ಸ್ ಏನಾಯ್ತು ಇವೆರಡರ ಮಧ್ಯೆ ನೋಡ್ಕೊಂಡ್ರೆ ಜಾಸ್ತಿ ಆಯ್ತು. ಯಾವ್ದಾದ್ರು ಎರಡು ಎಲೆಕ್ಟ್ರಾನ್ ಕ್ಲೌಡ್ಗಳು ಒಂದರಿಂದ ಒಂದು ಕರೆಕ್ಟ್ ಆಗಿ ಹೀಗೆ ಇದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಹೈಲಿ ಹಿಂಡರಿಂಗ್, ರೈಟ್? ಹಾಗಾಗಿ ಏನ್ ಮಾಡ್ತೀವಿ, ಅದನ್ನ ಸ್ವಲ್ಪ ದೂರ ತಗೊಂಡು ಹೋಗ್ತಾ ಇದೀವಿ. ನೋಡ್ಕೊಂಡು ಡಿಸ್ಟೆನ್ಸ್ ಏನಾಯ್ತು ನೋಡು, ಜಾಸ್ತಿ ಆಯ್ತು. ಈಗಿತ್ತು ಒಂದರಿಂದ ಒಂದು ಎಕ್ಸಾಕ್ಟ್ ಹೀಗೆ ಇತ್ತು. ಸ್ವಲ್ಪ ನಾನು ಏನ್ ಮಾಡ್ತಾ ಇದ್ದೀನಂತೆ, ಐ ಆಮ್ ಜಸ್ಟ್ ಮೂವಿಂಗ್ ಅವೇ. ಅವಾಗ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಆಟಮ್ಸ್ ವಿಲ್ ಬಿ ಮೋರ್. ಆಸ್ ಅ ರಿಸಲ್ಟ್ ದ ಮಾಲಿಕ್ಯೂಲ್ ಇಸ್ ಮೋರ್ ಸ್ಟೇಬಲ್. ಹಾಗಾಗಿ ಇಲ್ಲಿ ಇಬ್ರು ಸೈಂಟಿಸ್ಟ್, ಒಬ್ಬ ಸಾಹಾರ್ಸ್ ಅನ್ನೋನು ಅಂದ್ರೆ ಸಾಹಾರ್ಸ್ ಪ್ರೊಜೆಕ್ಷನ್ ಫಾರ್ಮುಲೆ ಅಂತ ಕೊಡ್ತಾನೆ, ಇನ್ನೊಬ್ಬ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲೆ ಅಂತ ಕೊಡ್ತಾರೆ. ಎರಡರಲ್ಲೂ ಏನಂದ್ರೆ ಮೆಥಡಾಲಜಿ ಸೇಮ್, ಬಟ್ ವೇ ಆಫ್ ರೆಪ್ರೆಸೆಂಟೇಷನ್ ಇಸ್ ಗೋಯಿಂಗ್ ಟು ಬಿ ಡಿಫ್ರೆಂಟ್ ಅಷ್ಟೇ. ಅಂದ್ರೆ ಬರೆಯೋದು ಹೇಗೆ ಅಂತ ಹೇಳಿ. ಇಲ್ಲಿ ನೋಡೋದಾದ್ರೆ ಸಾಹಾರ್ಸ್ ಕುದುರೆ ಲಾಳದ ರೀತಿ ಕಾಣಿಸುತ್ತಂತೆ. ನೋಡಿ ಹೇಗಿರುತ್ತೆ, ಈ ತರ ಕಾಣಿಸುತ್ತಾ ಕುದುರೆ ಲಾಳ, ರೈಟ್? ಈ ಕುದುರೆ ಲಾಳಗಳು ಉಲ್ಟಾ ಇದಾವೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಕುದುರೆ ಲಾಳಗಳು ಉಲ್ಟಾ ಇದಾವೆ ಅಂತ ಅಂದ್ರೆ ಅದೇನಾಗಿರ್ಬಹುದು, ಕರೆಕ್ಟಾ? ಎಕ್ಲಿಪ್ಸ್ಡ್ ಸ್ಟ್ಯಾಗರ್ಡ್ ನೋಡೋಣ. ಈಗ ನೋಡ್ಕೊಂತ ಬರೋಣಂತೆ. ಇದರಲ್ಲಿ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮುಲಾ, ಸಾಹಾರ್ಸು ನ್ಯೂಮನ್ ಎರಡೂ ಇದಾವೆ, ಗೊತ್ತಿರ್ಬೇಕಿದು. ಅರ್ಥ ಆಗಿದೆ ಅನ್ಕೊಂತೀನಿ. ಒಂದೇ ಮಾಲಿಕ್ಯೂಲ್ ಗಳನ್ನ ನಾವು ಬರೆಯೋ ರೀತಿ ಬೇರೆ ಬೇರೆ ಆಗಿರುತ್ತೆ ಅಷ್ಟೇ. ಸಾಹಾರ್ಸ್ ಅಲ್ಲಿ ನಾನು ಬರೆಯೋದಾದ್ರೆ ಓಕೆ, ಎರಡು ಕಾರ್ಬನ್ ಅನ್ನ ಈ ರೀತಿ ತಗೊಳ್ತಾ ಇದ್ದೇನೆ, ಕರೆಕ್ಟ್? ಒಂದರಿಂದ ಟೆಟ್ರಾಹೈಡ್ರಲ್ ಶೇಪ್ ಇರಬೇಕು ನೋಡಿ. ಇದು ಮೇಲ್ಗಡೆ ಹಾಕಿದ್ದೀನಿ ಬಾಂಡ್, ಇಲ್ಲಿ ಕೆಳಗಡೆ ಎರಡು ಬಾಂಡ್ ಟೆಟ್ರಾಹೈಡ್ರಲ್ ಆಗಿರುತ್ತೆ. ಇದು ಮೇಲ್ಗಡೆ ಇದೆ, ಇದು ಕೆಳಗಡೆ ಎರಡು ಬಾಂಡ್ ಇದೆ. ನೆನ್ಪಿಟ್ಕೋ, ಐ ಹ್ಯಾವ್ ರಿಟನ್ ದ ಸ್ಟ್ರಕ್ಚರ್ ಆಫ್ ಈಥೇನ್ ಮಾಲಿಕ್ಯೂಲ್ ಇನ್ ದ ಎಕ್ಲಿಪ್ಸ್ಡ್ ಫಾರ್ಮ್. ನೋಡ್ಕೊಳ್ಳಿ, ಇದು 3 ಡೈಮೆನ್ಷನಲ್ ಇದೆ, ಈ ರೀತಿ ಓರೆ ಆಗಿದೆ. ಇದನ್ನ ನೀವು ತಗೊಂಬಂದು ಏನಾದ್ರು ಸ್ಟ್ರೈಟ್ ಹಿಡ್ಕೊಂಡು ನೋಡಿದ್ರೆ ಒಂದರಿಂದ ಎಕ್ಸಾಕ್ಟ್ಲಿ ಒಂದು ಓವರ್ಲ್ಯಾಪ್ ಆಗ್ತಾ ಇದೆಯಾ, ಅದನ್ನ ನಾನು ಎಕ್ಲಿಪ್ಸ್ಡ್ ಅಂತ ಕರಿತಾ ಇದ್ದೇನೆ. ಸ್ಟ್ಯಾಗರ್ಡ್ ಅಂತಂದ್ರೆ ಏನಾಗಿರ್ಬೇಕು, ಇಲ್ಲಿದೆಯಲ್ಲ ಇದು ಸ್ಟ್ಯಾಗರ್ಡ್, ಇದು ಕೂಡ ಸ್ಟ್ಯಾಗರ್ಡ್. ಎಕ್ಲಿಪ್ಸ್ಡ್ ಕನ್ಫರ್ಮೇಶನ್ಗೆ ಇಲ್ಲಿದೆ ನೋಡಿ, ಎಕ್ಲಿಪ್ಸ್ಡ್ ಒಂದರಿಂದ ಎಕ್ಸಾಕ್ಟ್ ಒಂದು ಬರಬೇಕು ಅಂತ. ಆಟಮ್ಸ್ ವಿಲ್ ಬಿ ನಿಯರರ್ ವೆನ್ ದೇ ಆರ್, ನೆನ್ಪಿಟ್ಕೊಳ್ಳಿ, ವೆನ್ ದೇ ಆರ್ ಎಕ್ಲಿಪ್ಸ್ಡ್ ಕನ್ಫರ್ಮ್ಡ್. ಹಾಗಾದ್ರೆ ಡಿಫರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಮಾಲಿಕ್ಯೂಲ್ ಕನ್ವರ್ಟಿಬಲ್ ಇಂಟು ಒನ್ ಅನದರ್ ಬೈ ರೊಟೇಷನ್ ಅಬೌಟ್ ಸಿಂಗಲ್ ಬಾಂಡ್. ಹಾಗಾದ್ರೆ ಅವೆರಡು ಕಾರ್ಬನ್ ಮಧ್ಯೆ ಏನಿರ್ಬೇಕಂತೆ, ಸಿಂಗಲ್ ಬಾಂಡ್ ಇರ್ಬೇಕಂತೆ. ನೋಡಿ ಆಟಮ್ ಸಿಗಿದ್ದು ದೂರ ಆಯ್ತು.
ಡಬಲ್ ಬಾಂಡ್ ಇದ್ರೆ ರೊಟೇಷನ್ ಪಾಸಿಬಲ್ ಇಲ್ಲ. ಓಕೆನಾ? ಹಾಗಾಗಿನೇ ನಾವೇನ್ ಹೇಳೋಕ್ ಹೊರಟಿದೀವಿ ಅಂದ್ರೆ ಡಬಲ್ ಬಾಂಡ್ ಇದ್ದರೆ ರೊಟೇಷನ್ ಇಲ್ಲ. ಸಿಂಗಲ್ ಬಾಂಡ್ ಇದ್ರೆ ಸಿಂಗಲ್ ಬಾಂಡ್ ಅಲ್ಲಿ ನಾವು ರೊಟೇಟ್ ಮಾಡ್ಬೋದಲ್ಲ, ಹೀಗೆ ಸ್ಕ್ರೂ ಡ್ರೈವರ್ ತರ ಅಷ್ಟೇ. ಓಕೆ, ಆರ್ ಕನ್ಫರ್ಮರ್ಸ್ ಆರ್ ಕನ್ಫರ್ಮೇಶನ್ಸ್. ದೇರ್ ಸ್ಟಡಿ ಇಸ್ ನೋನ್ ಆಸ್ ಕನ್ಫರ್ಮೇಶನಲ್ ಅನಾಲಿಸಿಸ್ ಅಂತ ಕರಿತಾ ಇದ್ದೇವೆ. ಇಫ್ ದ ಎನರ್ಜಿ ಬ್ಯಾರಿಯರ್ ಆಫ್ ದ if the energy barrier to the rotation is nil or small, the rotation is said to be free or almost free. Correct? Ethane can exist in an infinite number of conformations. ಯಾಕಂತೆ ಬಿಕಾಸ್ ಸಿಂಗಲ್ ಬಾಂಡ್ ಇದೆಯಲ್ಲ, ಜಸ್ಟ್ ನೀವು ಒಂದೊಂದೇ ಡಿಗ್ರಿ ಅಥವಾ 0.1 ಡಿಗ್ರಿ ರೊಟೇಟ್ ಮಾಡ್ತಾ ಹೋಗು, ಒಂದೊಂದು ಡಿಫ್ರೆಂಟ್ ಏನ್ ಹೇಳ್ತೀವಿ ಕನ್ಫರ್ಮೇಶನ್ಸ್. ಹಾಗಾದ್ರೆ ನಮ್ಗೆ ಗೊತ್ತಿರುತ್ತೆ, ಈಗ ನಾವು ಎಲ್ಲಾದ್ರೂ ಒಂದ್ ಕಡೆ ಶಿಲ್ಪಕಲೆಗಳನ್ನ ನೋಡೋದಾದ್ರೆ ವಿವಿಧ ಬಗೆಗಳಲ್ಲಿ ಇರುತ್ತಾರೆ ಅಂತ ಹೇಳ್ತೀವಲ್ವಾ, ಅದೇ ರೀತಿ ಒಂದೊಂದು ಮಾಲಿಕ್ಯೂಲ್ಗಳು ಕೂಡ ಒಂದೊಂದು ಪೋಸ್ ಅಲ್ಲಿ, ಅಂದ್ರೆ ಅದೇ ಪೋಸ್ ಅಲ್ಲಿ ಇರ್ಬೇಕು ಅಂತ ಪೋಸ್ ಚೇಂಜ್ ಆಗ್ತಾ ಇರುತ್ತೆ. ಕರೆಕ್ಟ್? ಹಾಗಿದ್ರೆ ಈಗ ಆರ್ಡರ್ ಅಷ್ಟು ಇಲ್ಲಿ ನೋಡ್ಕೊಳ್ಳೋಣಂತೆ. ಎಕ್ಲಿಪ್ಸ್ ಅಂದ್ರೆ ಒಂದರ ಹಿಂದೆ ಒಂದು ಬರಬೇಕು, ಅಂದ್ರೆ ಒಂದು ಪಕ್ಕ ಒಂದೇ ಬಂದಿರುತ್ತೆ. ಈಗ ಇಟ್ಕೊಂಡಿರ್ತೀವಿ, ಹಂಗ್ ನೋಡಿದ್ರೆ ಪಕ್ಕನೇ ಇರುತ್ತೆ. ಆ ಎಲೆಕ್ಟ್ರಾನ್ ಕ್ಲೌಡ್ ಗುದ್ದಾಡ್ತಾ ಇರುತ್ತಂತೆ. ಸ್ಟ್ಯಾಗರ್ಡ್ ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಇಲ್ಲಿ 120 ಡಿಗ್ರಿ ಇತ್ತು, ಇಲ್ಲಿ 60 ಡಿಗ್ರಿ ಇರುತ್ತಂತೆ. ಸ್ಕ್ಯೂ ಕನ್ಫರ್ಮೇಶನ್ ಇದೆಯಂತೆ, ಅಂದ್ರೆ ಮೋರ್ ದ್ಯಾನ್ ಎಷ್ಟಿರ್ಬೇಕಂತೆ 0 ಡಿಗ್ರಿ ಅಂಡ್ ಲೆಸ್ ದ್ಯಾನ್ ಥೀಟಾ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 60. ಕರೆಕ್ಟ್? ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ 60 ಅಂಡ್ ಇಯರ್ ಒಟ್ಟಾರೆ ನಮಗೆ 120 ಮತ್ತೆ 60 ಡಿಗ್ರಿ ಬಿಟ್ಟು ಇನ್ ಯಾವ್ದಾದ್ರು ಕನ್ಫರ್ಮೇಶನ್ ಇಟ್ಕೊಳ್ಳಿಪ್ಪ, ದಟ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ಅಸ್ ವಾಟ್? ಎಂತ ಕರಿತೀರಾ? ಸ್ಕ್ಯೂ ಕನ್ಫರ್ಮೇಶನ್ಸ್, ರೈಟ್? ಹಾಗಾದ್ರೆ ನಾನು 120 ಅಂತ ಹೇಳಿದೆ, ಬಟ್ ಇವೆರಡರ ಮಧ್ಯೆ ಇರುವಂತ ಏನಿರುತ್ತೆ ಥೀಟಾ, ದಟ್ ಇಸ್ ಈಕ್ವಲ್ ಟು 0 ಡಿಗ್ರೀಸ್. ನೆನ್ಪಿಟ್ಕೋಬೇಕು, ಆ ಒಂದಿದ್ದಾಗ ಅವೆರಡರ ಮಧ್ಯೆ ಡಿವಿಯೇಷನ್ ಎಷ್ಟಿರುತ್ತೆ? 0 ಡಿಗ್ರಿ. ಹಾಗಾದ್ರೆ ಆರ್ಡರ್ ಆಫ್ ಸ್ಟೆಬಿಲಿಟಿ ಬಂದ್ಬಿಟ್ಟು ಸ್ಟ್ಯಾಗರ್ಡ್ ವಿಲ್ ಬಿ ಮೋರ್ ಸ್ಟೇಬಲ್ ದ್ಯಾನ್ ದ ಸ್ಕ್ಯೂ ಅಂಡ್ ಎಕ್ಲಿಪ್ಸ್ಡ್. ಎನರ್ಜಿ ಬ್ಯಾರಿಯರ್ ಬಿಟ್ವೀನ್ ಎಕ್ಲಿಪ್ಸ್ಡ್ ಅಂಡ್ ಸ್ಟ್ಯಾಗರ್ಡ್ ಇಸ್ ಗೋಯಿಂಗ್ ಟು ಬಿ 3.3 ಕಿಲೋ ಕ್ಯಾಲರೀಸ್ ಪರ್ ಮೋಲ್ ಅಂತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಮಾಲಿಕ್ಯೂಲ್ಸ್ ಆರ್ ಗೋಯಿಂಗ್ ಟು ಬಿ ಮೋರ್ ಸ್ಟೇಬಲ್ ಇನ್ ಸ್ಟ್ಯಾಗರ್ಡ್ ದ್ಯಾನ್ ಇನ್ ಎಕ್ಲಿಪ್ಸ್ಡ್ ಕನ್ಫರ್ಮೇಶನ್ ಅಂತ. ಹಾಗಿದ್ರೆ ಒಂದೆರಡು ಸ್ಟ್ರಕ್ಚರ್ ಗಳನ್ನ ನಾವಿಲ್ಲಿ ನೋಡೋದಾದ್ರೆ, ಯೂಶುವಲ್ ಆಗಿ ಸೈಕ್ಲೋಹೆಕ್ಸೇನ್ ಕನ್ಫರ್ಮೇಶನ್ ಅನ್ನ ಕೇಳ್ತಾರೆ. ಇಟ್ ಎಕ್ಸಿಸ್ಟ್ ಇನ್ 2 ನಾನ್ ಪ್ಲೇನಾರ್ ಸ್ಟೈನ್ಲೆಸ್ ಫಾರ್ಮ್ಸ್, ದ ಬೋಟ್ ಅಂಡ್ ದ ಚೇರ್ ಫಾರ್ಮ್. ನಾವು ನೋಡೋದಾದ್ರೆ ಚೇರ್ ಫಾರ್ಮ್ ಅಂಡ್ ಬೋಟ್ ಫಾರ್ಮ್ ಅಲ್ಲಿ ಯಾವ್ದು ತುಂಬಾ ಸ್ಟೇಬಲ್ ಆಗಿರುತ್ತೆ ಅಂದ್ರೆ ಚೇರ್ ಫಾರ್ಮ್ ಇಸ್ ದ ಮೋಸ್ಟ್ ಸ್ಟೇಬಲ್ ದ್ಯಾನ್ ದ ಬೋಟ್ ಫಾರ್ಮ್. ಯಾಕೆ? ಬೋಟ್ ಫಾರ್ಮ್ ಅಲ್ಲಿ ಎರಡು ಮಾಲಿಕ್ಯೂಲ್ಗಳು ನೋಡಿ, ಅಲ್ಲಿ ನೋಡ್ತಾ ಇದ್ರ ನೀವು, ಈ ತರ ಕಾಣಿಸ್ತಾ ಇದೆ ಸೆಂಟರ್ ಒನ್, ರೈಟ್? ಇದು ಬೋಟ್ ಫಾರ್ಮ್ ಅಂತೀವಿ. ಆ ಬೋಟ್ ಫಾರ್ಮ್ ಅಲ್ಲಿ ಮಾಲಿಕ್ಯೂಲ್ಸ್ ಗಳು ಬಂದು ಏನಾಗಿರುತ್ತೆ, ಹತ್ರನೇ ಇರುತ್ತೆ. ಆದ್ರೆ ಚೇರ್ ಫಾರ್ಮ್ ಅಲ್ಲಿ ಹಾಗಲ್ಲ, ಹಿಂಗೊಂದಿರುತ್ತೆ ನೋಡಿ ಇಲ್ಲಿ, ಜಸ್ಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಪ್ರೆಸೆಂಟ್ ಲೈಕ್ ದಿಸ್. ಈಗ ಇರುತ್ತಂತೆ, ನೋಡ ತೋರಿಸ್ತೀನಿ ನಾನು. ಹೀಗಿರುತ್ತೆ. ಓಕೆ, ಹೀಗಿತ್ತು ಅಂತಂದ್ರೆ ಇಲ್ಲಿ 2 ಕಾರ್ಬನ್, ಇಲ್ಲಿ 2 ಕಾರ್ಬನ್, ಇಲ್ಲೊಂದು ಕಾರ್ಬನ್, ಇಲ್ಲೊಂದು ಕಾರ್ಬನ್. ಚೇರ್ ತರನೇ ಇರೋದ್ರಿಂದ ಇಲ್ಲಿರೋ ಕಾರ್ಬನ್ಗೂ ಯಾವುದೇ ರೀತಿಯಾದಂತ ಇಂಟರಾಕ್ಷನ್ ಇರೋದಿಲ್ಲ. ಹಾಗಾಗಿ ಮಾಲಿಕ್ಯೂಲ್ಸ್ ವಿಲ್ ಬಿ ಮೋರ್ ಸ್ಟೇಬಲ್. ಅರ್ಥ ಆಗ್ತಿದ್ಯಾ? ಹಾಗಿದ್ದಾಗ ನಾವು ಸುಮಾರಷ್ಟು ಫಾರ್ಮ್ಸ್ ಗಳನ್ನ ನೋಡ್ತೇವೆ. ಅಂದ್ರೆ ಚೇರ್ ಫಾರ್ಮ್ ಇರೋದು ಬೋಟ್ ಫಾರ್ಮ್ ಆಗುತ್ತೆ, ಬೋಟ್ ಫಾರ್ಮ್ ಇರೋದು ಚೇರ್ ಫಾರ್ಮ್ ಆಗುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ ಹ್ಯಾಪನಿಂಗ್. ಯಾಕೆ? ಸ್ಟೆಬಿಲಿಟಿ ಅಟೈನ್ ಮಾಡ್ಕೊಳ್ಳೋದಕ್ಕೆ. ಸುಮಾರಷ್ಟು ಇದಾವೆ ನೋಡಿ. ಚೇರ್ ಫಾರ್ಮ್ ಮೋರ್ ಸ್ಟೇಬಲ್ ಅಂತೆ, ಓಕೆ, ಬೋಟ್ ಫಾರ್ಮ್ ಲೀ ಸ್ಟೇಬಲ್ ಅಂತ. ಅವೆರಡರ ಮಧ್ಯೆ ಹಾಫ್ ಚೇರ್ ಫಾರ್ಮ್, ಟ್ವಿಸ್ಟೆಡ್ ಬೋಟ್ ಫಾರ್ಮ್ ಎರಡು ಕೂಡ ಬರುತ್ತೆ. ಅಂದ್ರೆ ಇಲ್ಲಿ ಚೇಂಜ್ ಆಗ್ತಾ ಇರುತ್ತಲ್ಲ, ಇಂಟರ್ ಕನ್ವರ್ಟಿಬಲ್ ಅಂತ ಹೇಳ್ತಾ ಇದೀನಿ. ಕರೆಕ್ಟಾ? ರೈಟ್. ಚೇರ್ ಫಾರ್ಮ್ ಹ್ಯಾಸ್ ದ ಲೋಯೆಸ್ಟ್ ಎನರ್ಜಿ ಅಂಡ್ ಲೋಯೆಸ್ಟ್ ಎನರ್ಜಿ ಇರುತ್ತೆ, ಮೋರ್ ಸ್ಟೇಬಲ್ ಆಗಿರುತ್ತೆ. ನೆಕ್ಸ್ಟ್, ಬೇರ್ ಸ್ಟ್ರೈನ್ ಥಿಯರಿ ಅಂತ ಗೊತ್ತಿರ್ಬೇಕು ನಿಮ್ಗೆ. ವೆನ್ ರಿಂಗ್ ಕಾಂಪೌಂಡ್ಸ್ ಆರ್ ಫಾರ್ಮ್, ದ ಬಾಂಡ್ಸ್ deviate from normal position which produces a condition of strain in the molecule. ಹಾಗಿದ್ರೆ ಆ ಕಂಡೀಷನ್ ಅನ್ನ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಏನಿರುತ್ತೆ? ಕರೆಕ್ಟಾ? The strain is directly proportional to the angle of deviation and can be calculated as follows. ಅಂದ್ರೆ ಏನಂತ ಅರ್ಥ? The more the angle of deviation, the less is the stability. ಹಾಗಾದ್ರೆ ಆಂಗಲ್ ಆಫ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. ಏನಂತೆ? ಹಾಫ್ ಇಂಟು 109 ಡಿಗ್ರಿ 28 ಮಿನಿಟ್ಸ್ ಮೈನಸ್ ಆಂಗಲ್ ಆಫ್ ಸೈಕ್ಲಿಕ್ ಕಾಂಪೌಂಡ್ಸ್. ಅದೇ ತರ ನೋಡೋಣಂತೆ, ಸೈಕ್ಲೋಪ್ರೋಪೇನ್ ಅಂತ ತಗೊಂಡ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಹಾಫ್ ಇಂಟು 109.5 ಡಿಗ್ರಿ ಮೈನಸ್ 60, ದಟ್ ಇಸ್ ಈಕ್ವಲ್ ಟು 24 ಡಿಗ್ರಿ 44 ಮಿನಿಟ್ಸ್ ಬರುತ್ತೆ. ಸೈಕ್ಲೋಬ್ಯೂಟೇನ್ ಅಂತ ತಗೊಂಡ್ರೆ ಹಾಫ್ ಇಂಟು 109.28 ಮಿನಿಟ್ಸ್ ಮೈನಸ್ 90 ಡಿಗ್ರಿ, ದಟ್ ಇಸ್ 9 ಡಿಗ್ರಿ 44 ಮಿನಿಟ್ಸ್ ಬರುತ್ತಂತೆ. ಸೊ ಲೈಕ್ ದಿಸ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಈ ಆಂಗಲ್ ಸ್ಟ್ರೈನ್ ಅಂತ ಹೇಳಿ ನಾವೇನಂತ ಕರಿತಾ ಇದೀವಿ ನೋಡ್ಕೊಳ್ಳಿ ಇಲ್ಲಿ. ದ ಮೋರ್ ದ ಆಂಗಲ್ ಆಫ್ ಡಿವಿಯೇಷನ್ ಲೆಸ್ ಇಸ್ ದ ಸ್ಟೆಬಿಲಿಟಿ ಅಂತ ಕರಿಬಹುದು. ಹೌದಾ? ರೈಟ್.
ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಲಿಫಿನ್ಸ್ ಆರ್ ಆಲ್ಕೀನ್ಸ್ ಅಂತ ಕರಿತೀವಿ. ಆಲಿಫಿನ್ಸ್ ಆರ್ ಆಲ್ಕಿನ್ಸ್ ಅಂತ ಕರಿತಾ ಇದೀವಿ ಅಂತಂದ್ರೆ ಅದರಲ್ಲಿ ಒಂದಾದ್ರೂ ಡಬಲ್ ಬಾಂಡ್ ಇರಲೇಬೇಕು. ಓಕೆ, ಆ ಡಬಲ್ ಬಾಂಡ್ ನೇಚರ್ ನ ನಾವು ಕಲಿಯುವಾಗ ಓಕೆ ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕಿಲ್ಲಿ. ದೇ ಆರ್ ದ ಓಪನ್ ಚೈನ್ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಹ್ಯಾವಿಂಗ್ ಡಬಲ್ ಬಾಂಡ್ಸ್ ಆರ್ ನೋನ್ ಆಸ್ ಆಲಿಫಿನ್ಸ್. ಆಯಿಲ್ ಫಾರ್ಮಿಂಗ್ ಅಂತ ಕರಿತಾ ಇದೀವಿ, ಕರೆಕ್ಟಾ? ಹಾಗಾದ್ರೆ ಆಲಿಫಿಗ್ಯಾಂಟ್ ಗ್ಯಾಸ್ ಈಸ್ ಡಚ್ ನೇಮ್ ಅಂತ. ಆಲಿಫಿಗ್ಯಾಂಟ್ ಗ್ಯಾಸ್ ಅಂದ್ರೆ ಡಚ್ ನೇಮ್ of ethylene, which is formed oily ethylene chloride with chlorine. Their general formula is CnH2n. Common names in ತಗೊಳ್ಳೋದಾದ್ರೆ the suffix ane of alkane is replaced by ylene. ಹಾಗಾದ್ರೆ ಆಲ್ಕೈಲೀನ್ ಅಂತೆ, ಇಥಿಲೀನ್, ಪ್ರೊಪಿಲೀನ್ ಆತರ ಐಯುಪ್ಯಾಕ್ ಸಿಸ್ಟಮ್ ಅಲ್ಲಿ the suffix ane is replaced by ene. Okay. Next, derived names ante. Right, they are named as substituted derivatives of ethylene. For example, alpha butylene, correct? But2ene ಅಥವಾ 2-butylene ಅಂತ ಕರಿತಾ ಇದೀವಿ. ಓಕೆ, ಎಸ್ ಮಿಥೈಲ್, ಮಿಥೈಲ್ ಎಥಿಲೀನ್ ಡಿರೈವ್ಡ್ ನೇಮ್ಸ್ ಅಷ್ಟೇ. ಕಾಮನ್ ನೇಮ್, ಐಪ್ಯಾಕ್ ನೇಮ್ ಅಂಡ್ ಡಿರೈವ್ಡ್ ನೇಮ್ಸ್ ಅಂತ ಹೇಳಿ. ಎಸ್ ಡೈಮಿಥೈಲ್ ಎಥಿಲೀನ್ ಅಂತ ಹೇಳಿ ಸಬ್ಸ್ಟಿಟ್ಯೂಟೆಡ್ ಡಿರೈವೇಟಿವ್ಸ್ ಅಂತೀವಲ್ಲ ಹಾಗೆ. ಐಸೋಮೆರಿಸಮ್ ನೋಡೋದಾದ್ರೆ 4 ತರ ಐಸೋಮೆರಿಸಮ್ ನೋಡಬಹುದು ನಾವಿಲ್ಲಿ. ಚೈನ್ ಐಸೋಮೆರಿಸಮ್ ಇದೆ, ಪೊಸಿಷನ್ ಇದೆ, ರಿಂಗ್ ಚೈನ್ ಐಸೋಮೆರಿಸಮ್ ಇದೆ, ಜಾಮೆಟ್ರಿಕಲ್ ಐಸೋಮೆರಿಸಮ್ ಕೂಡ ಇದೆ. ಚೈನ್ ಐಸೋಮೆರಿಸಮ್ ಅಂದ್ರೆ ಗೊತ್ತು, ಸೇಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇದ್ರೂ ಕೂಡ ಲಾಂಗೆಸ್ಟ್ ಚೈನ್ ಅಲ್ಲಿ ನೋಡು, ಹೆಕ್ಸ್ 1 ಅಂತೆ, ಪೆಂಟ್ 1 ಅಂತೆ, ಬ್ಯೂಟ್ 1 ಅಂತೆ, ರೂಟ್ ವರ್ಡ್ ಇಸ್ ಗೋಯಿಂಗ್ ಟು ಬಿ ಚೇಂಜ್ಡ್ ಹಿಯರ್. ಹಾಗಾಗಿ ಚೈನ್ ಐಸೋಮೆರಿಸಮ್. ಪೊಸಿಷನ್ ಇದೆ, ಬ್ಯೂಟ್ 1 ಅಂಡ್ ಬ್ಯೂಟ್ 2. ರಿಂಗ್ ಅಂದ್ರೆ ಇಲ್ಲಿ ಬ್ಯೂಟ್ 1 ಸೈಕ್ಲೋಬ್ಯೂಟೇನ್ ಎರಡು ಕೂಡ ಆಗ್ತಾ ಇದೆ, ಕರೆಕ್ಟಾ? ಎಸ್. ಹಾಗಾಗಿ ಇದು ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್ ಬರುತ್ತೆ ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಲ್ಲಿ. ಇದೆಲ್ಲ ಆದ್ಮೇಲೆ ದ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಆಲ್ಕಿನ್ಸ್ ಬಗ್ಗೆ ನೋಡೋದಾದ್ರೆ ಬೈ ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್ಸ್ ಅಂತ. ಹಾಗಾದ್ರೆ ROH ಇರುತ್ತಂತೆ. ವೆನ್ ವಿ ಆರ್ ಜಸ್ಟ್ ಯೂಸಿಂಗ್ ಡಿಹೈಡ್ರೇಟಿಂಗ್ ಏಜೆಂಟ್, ಆಲ್ಕೋಹಾಲ್ಸ್ ಅನ್ನ ಡಿಹೈಡ್ರೇಟ್ ಮಾಡೋದಕ್ಕೆ ನಮ್ಮ ಹತ್ರ ಇರೋದು ಕಾನ್ಸಂಟ್ರೇಟೆಡ್ H2SO4, P2O5, H3PO4, Al2O3, anhydrous NaCl2, anhydrous oxalic acid. ಹಾಗಾದ್ರೆ ಈ ಪರ್ಟಿಕ್ಯುಲರ್ ರಿಯೇಜೆಂಟ್ಸ್ ಯೂಸ್ ಮಾಡಿದ್ರೆ ಆಲ್ಕೋಹಾಲ್ಸ್ ವಿಲ್ ಲೂಸ್ ವಾಟರ್ ಮಾಲಿಕ್ಯೂಲ್ ಅಂಡ್ ಗಿವಿಂಗ್ ರೈಸ್ ಟು ಏನ್ ಕೊಡ್ತಾ ಇದೆಯಂತೆ, ಆಲ್ಕಿನ್ ಪ್ಲಸ್ ವಾಟರ್. ಇದರ ಜನರಲ್ ರಿಯಾಕ್ಷನ್ ಅಷ್ಟೇ ಬರ್ದಿದ್ದೇವೆ, ನೀವು ಬೇಕಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಆ ಪರ್ಟಿಕ್ಯುಲರ್ ರಿಯಾಕ್ಷನ್ ಗೆ ಎಕ್ಸಾಂಪಲ್ ನ ನೋಡಬಹುದು. ನೆಕ್ಸ್ಟ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂತೆ. ಇದನ್ನ ನಾನು ಬೀಟಾ ಎಲಿಮಿನೇಷನ್ ಅಂತಾನು ಕರಿಬಹುದು. ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ಯಾಕೆ? halogen attached to the carbon is called as alpha, next to the carbon is beta. Alpha carbon ಇಂದ halogen ಹೋಗುತ್ತೆ, beta carbon ಇಂದ hydrogen ಹೋಗುತ್ತೆ. This is going to governed by Seytz's rule ಅಂತ. ಹಾಗಂದ್ರೆ ಏನು, hydrogen is removed from the beta carbon containing less number of hydrogen atom or more substituted alkene ಹೇಗಾದ್ರೂ ಕರಿಬಹುದು. ಸೊ ಬರ್ತಾ ಇರೋ ಪ್ರಾಡಕ್ಟ್ ನೋಡಿ, ಆಲ್ಕೋಹಾಲಿಕ್ KOH ಜೊತೆ ಟ್ರೀಟ್ ಮಾಡಿದ್ರೆ alkene plus KX plus H2O ಬರ್ತಾ ಇದೆ. Then more substituted alkenes are more stable. Very simple. Less substituted alkenes are less stable. However, ease of dehydrohalogenation will be tertiary, will be more easy. Secondary, primary. Ease of dehydrohalogenation is going to be easy for iodide, bromide, then for chloride. By dehalogenation of vicinal dihalides ಅಂತ ಈ ಎರಡನ್ನೂ ಕೂಡ ತೆಗೆದ್ರೆ ಒಂದು ಡಬಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. In the presence of zinc, ZnCl2 ಆಗುತ್ತೆ, and in the presence of methyl alcohol, so alkene is going to be formed. Then geminal dihalides ಅನ್ನ dehydrohalogenation ಮಾಡಿದ್ರೆ, ಜೆಮ್ ಅಂದ್ರೆ ಎರಡು ಹ್ಯಾಲೋಜನ್ಸ್ ಒಂದೇ ಕಾರ್ಬನ್ ಮೇಲೆ ಇರಬೇಕು, 2 Zn ಬೇಕಾಗುತ್ತೆ. then it is going to form what, right, RCH double bond CHR 2 ZnX2 ಅಂತ. ನೆಕ್ಸ್ಟ್ ಒನ್ ಬೈ ಕ್ರಾಕಿಂಗ್ ಆಲ್ಕೇನ್ಸ್ ಅಂತ ನೋಡಿ, ಒಂದು ಬ್ಯೂಟೇನ್ ಅನ್ನ ತಗೊಂಡಿದ್ದೇವೆ, ಬ್ಯೂಟೇನ್ ಅನ್ನ ಹೀಟ್ ಮಾಡಿದ್ರೆ ದಟ್ ಇಸ್ ಗೋಯಿಂಗ್ ಟು ಫಾರ್ಮ್ ವಾಟ್, ಪ್ರೋಪೀನ್ ಅಂಡ್ ಮೀಥೇನ್. ಪ್ರೋಪೀನ್ ಬಂತಲ್ಲ, ಪ್ರಾಪರ್ಟೀಸ್ ನೋಡೋದಾದ್ರೆ C2 ಅಂದ್ರೆ ಕಾರ್ಬನ್ 2 ಇಂದ ಕಾರ್ಬನ್ 4 ವರೆಗೆ ಗ್ಯಾಸಸ್, ಕಾರ್ಬನ್ 4 ಆದ ನಂತರ ಬರುವಂತವೆಲ್ಲವೂ ಕೂಡ ಏನಂತ 16 ಓಕೆ 15 ಲಿಕ್ವಿಡ್ಸ್. ಕಾರ್ಬನ್ ನಂಬರ್ 16 ಇರೋದಕ್ಕಿಂತ ಜಾಸ್ತಿ ಇದ್ರೆ ದೇ ಆರ್ ಗೋಯಿಂಗ್ ಟು ಬಿ ವಾಟ್, ಸಾಲಿಡ್ಸ್ ಅಂತ. ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಓಕೆ, ಜಸ್ಟ್ ಜೂಮ್ ಇಟ್ ನೋಡಿ. Addition reactions given by alkenes are known as electrophilic addition reaction. ಹಾಗಿದ್ರೆ ನೋಡಿ, ಇಲ್ಲಿ
ಈ ಒಂದು ಆಲ್ಕೀನ್ ಇದೆಯಂತೆ, ಯಾವುದು ಜನರಲ್ ಫಾರ್ಮುಲಾ ಕೊಟ್ಟಿದ್ದಾರೆ. ವೆನ್ ವಿ ಆರ್ ಹೀಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ನಿಕಲ್, ಇಟ್ ಈಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ವಾಟ್, ಫಾರ್ಮಿಂಗ್ CH3CH3. ಕರೆಕ್ಟ್. ಹಾಗಾದ್ರೆ ಇದನ್ನ ಸಿನ್ ಅಡಿಷನ್ ಅಂತ ಕರೀತಾ ಇದ್ವಿ, ಸೆಬಾಟಿಯರ್ ಸೆಂಡರೆನ್ಸ್ ರಿಯಾಕ್ಷನ್. ಬ್ರೋಮಿನ್ ಇನ್ ಕ್ಲೋರೋಫಾರ್ಮ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಥವಾ ಕ್ಲೋರೋಫಾರ್ಮ್ ಜೊತೆ ಟ್ರೀಟ್ ಮಾಡಿದ್ರೆ ವಿ ಆರ್ ಗೆಟಿಂಗ್ ಏನಂತೆ, CH2Br CH2Br. ದಟ್ ಮೀನ್ಸ್ ಇಟ್ ಈಸ್ ಅಂಡರ್ ಗೋಯಿಂಗ್ ಏನಂತೆ, ವಿಸಿನಲ್ ಡೈಹ್ಯಾಲೋಜಿನೇಷನ್ ಅಂತ. ಹಾಗಾದ್ರೆ ಕಲರ್ ಆಫ್ ಬ್ರೋಮಿನ್ ಡಿಸ್ಚಾರ್ಜ್ ಆಗೋಗುತ್ತೆ. ಹಾಗಾದ್ರೆ HX ಜೊತೆ ಟ್ರೀಟ್ ಮಾಡಿದ್ರೆ ಏನಾಗುತ್ತಂತೆ, ಇಟ್ ಇಸ್ ಗೋಯಿಂಗ್ ಟು ಬಿ ಆಡೆಡ್ ಅಡಿಷನ್ ಪ್ರಾಡಕ್ಟ್ ವಿ ಆರ್ ಗೆಟಿಂಗ್. ಹೈಪೋಹ್ಯಾಲಸ್ ಆಸಿಡ್ ಅಂತೆ, ಹೈಪೋಕ್ಲೋರಸ್ ಆಸಿಡ್ ಜೊತೆ ಟ್ರೀಟ್ ಮಾಡಿದ್ರೆ OH ಒಂದ್ ಕಡೆಗೆ Cl ಒಂದ್ ಕಡೆಗೆ ಬರ್ತಾ ಇದೆ, ಇಥಿಲೀನ್ ಕ್ಲೋರೋಹೈಡ್ರಿನ್ ಬರ್ತಾ ಇದೆ. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್, ಕೋಲ್ಡ್ ಕಂಡೀಷನ್ ಅಲ್ಲಿ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್, ಈಥೈಲ್ ಆಲ್ಕೋಹಾಲ್. ದೆನ್ ಅದೇ ರೀತಿ ಸುಮಾರಷ್ಟು ರಿಯಾಕ್ಷನ್ಸ್ ಗಳಿದಾವೆ. ಕರೆಕ್ಟಾ, ನೋಡೋಣಂತೆ. ಇನ್ನು ಒಂದಷ್ಟು ರಿಯಾಕ್ಷನ್ ನೋಡೋದಾದ್ರೆ ಅಡಿಷನ್ ಆಫ್ HNO3 ಮಾಡ್ತಿದೀವಿ ಅಂತ ಅಂದ್ಕೊಳ್ಳಿ, ಇಟ್ ಇಸ್ ಗೋಯಿಂಗ್ ಟು ಬಿ ಬೀಟಾ ನೈಟ್ರೋ ಈಥೈಲ್ ಆಲ್ಕೋಹಾಲ್ ಅಂತೆ. ಅಡಿಷನ್ ಆಫ್ ಅಸೈಲ್ ಹ್ಯಾಲೈಡ್ಸ್ ಅನ್ನ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಟು ಫಾರ್ಮ್ ಈಥೈಲ್ ಬೀಟಾ ಕ್ಲೋರೋ ಈಥೈಲ್ ಕೀಟೋನ್ ಅಂತೆ. ಸೊ ವಿ ಆರ್ ಹ್ಯಾವಿಂಗ್ ಸೋ ಮೆನಿ ರಿಯಾಕ್ಷನ್ಸ್, ಕೆಮಿಕಲ್ ಪ್ರಾಪರ್ಟೀಸ್. ಆದ್ರೆ ನೆಕ್ಸ್ಟ್ ಒನ್, ಆಲ್ಕೈನ್ಸ್ ಆರ್ ಅಸಿಟಲೀನ್ಸ್ ಅಂತೆ. ಹಾಗಂದ್ರೆ ಏನು ನಮ್ಗೆ ಗೊತ್ತಿದೆ. ಅಕಾರ್ಡಿಂಗ್ ಟು ಟ್ರಿವಿಯಲ್ ಸಿಸ್ಟಮ್, they are regarded as derivatives of acetylene. In the IUPAC system, their names are derived by replacing suffix "an" by "yne". ಹಾಗಾದ್ರೆ CH ಟ್ರಿಪಲ್ ಬಾಂಡ್ CH ಇದೆಯಂತೆ, ಕಾರ್ಬನ್ 2 ಇರೋದ್ರಿಂದ ಈಥೇನ್ ಆಗ್ಬೇಕಾಗಿತ್ತು. ನಾವು ವಿ ಆರ್ ನೇಮಿಂಗ್ ಇಟ್ ಆಸ್ ಈಥೈನ್. CH3 ಕ್ಷಮಿಸಿ, ಇದು ಓಕೆ ರೈಟ್, CH3 ಸಿಂಗಲ್ ಬಾಂಡ್ C ಟ್ರಿಪಲ್ ಬಾಂಡ್ CH ಅಂತ. ಅಲೈಲೀನ್ ಅಂತೀವಿ ಅಥವಾ ಮೀಥೈಲ್ ಅಸಿಟಲೀನ್ ಅಥವಾ ಪ್ರೊಪೈನ್ ಅಂತ ಕರಿಬಹುದು. ಸೊ ಆನ್. ಐಸೋಮೆರಿಸಮ್ಗೆ ಬಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಫಾರ್ಮಿಂಗ್, ಯಾವೆಲ್ಲ ಫಾರ್ಮ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ರೆ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಚೈನ್ ಐಸೋಮೆರಿಸಮ್. ಅಂದ್ರೆ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಇನ್ ದ ಲಾಂಗೆಸ್ಟ್ ಚೈನ್ ಇಸ್ ಗೋಯಿಂಗ್ ಟು ಬಿ ಡಿಫರೆಂಟ್. ಪೊಸಿಷನ್ ಕೂಡ ಚೇಂಜ್ ಆಗಬಹುದು, ಫಂಕ್ಷನಲ್ ಕೂಡ ಚೇಂಜ್ ಆಗಬಹುದು. ನೋಡಿ, 1 ಟ್ರಿಪಲ್ ಬಾಂಡ್ ಓಕೆ ಇದ್ರೂ ಅಷ್ಟೇನೆ, ಬ್ಯೂಟ್ 1 ಐನ್ ಅಂತೆ, ಬ್ಯೂಟ್ 1,3 ಡೈನ್ ಅಂತೆ. ರಿಂಗ್ ಚೈನ್ ಐಸೋಮೆರಿಸಮ್ ಆಲ್ರೆಡಿ ನಮಗೆ ಗೊತ್ತಿದೆ, ಬ್ಯೂಟ್ 2 ಐನ್ ಅಂಡ್ ಸೈಕ್ಲೋಬ್ಯೂಟಿನ್, ಸೇಮ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಇರುತ್ತೆ ಬಟ್ ಡಿಫರೆಂಟ್ ಅರೇಂಜ್ಮೆಂಟ್ ಇರುತ್ತಂತೆ. ಮೆಥಡ್ ಆಫ್ ಪ್ರಿಪರೇಷನ್ ಅಂತ ಮಾಡೋದಾದ್ರೆ ಬೈ ಹೈಡ್ರೋ ಆಲೋಜಿನೇಷನ್ ಆಫ್ ವಿಸಿನಲ್ ಹ್ಯಾಲೈಡ್ಸ್. 2 ಹ್ಯಾಲೋಜನ್ ನ ತೆಗಿತಾ ಇದೀವಿ, ಸೋಲ್ ಓಕೆ NaNH2 ಆರ್ ಆಲ್ಕೋಹಾಲಿಕ್ KOH. ನಾವು ಮಾಡಿದ್ರೆ ಇಲ್ಲಿಂದ ಒಂದು HX ಹೋಗ್ತಾ ಇದೆಯಂತೆ. ಸೊ ಇಟ್ ಇಸ್ ಗೋಯಿಂಗ್ ಟು ಫಾರ್ಮಿಂಗ್ ವಾಟ್, ಅಸಿಟಲೀನ್. ಬೈ ಡಿಹೈಡ್ರೋ ಆಲೋಜಿನೇಷನ್ ಆಫ್ ಜೆಮಿನಲ್ ಹ್ಯಾಲೈಡ್ಸ್ ಅಂತ, ಆಲ್ಕೋಹಾಲಿಕ್ KOH ನ ಯೂಸ್ ಮಾಡಿ ತೆಗಿಬಹುದು ನಾವು. ರಿಯಾಕ್ಷನ್ ಇಸ್ ದೇ, ಅರ್ಥ ಆಗುತ್ತಾ? ನೆಕ್ಸ್ಟ್, ಬೈ ಡಿ ಆಲೋಜಿನೇಷನ್ ಆಫ್ ಟೆಟ್ರಾ ಹ್ಯಾಲೈಡ್ಸ್ ಅಂತ, ಜಿಂಕ್ ನ ಯೂಸ್ ಮಾಡಿದ್ರೆ ಆಯ್ತು. ಅಲ್ಲಿ 2 ಹ್ಯಾಲೋಜನ್ ಇದ್ದಿದ್ರೆ ಏನ್ ಬರ್ತಾ ಇತ್ತು, ಡಬಲ್ ಬಾಂಡ್ ಬರ್ತಾ ಇತ್ತು. 4 ಹ್ಯಾಲೋಜನ್ ಇದ್ದ ಟ್ರಿಪಲ್ ಬಾಂಡ್ ಬರ್ತಾ ಇದೆ. ಫ್ರಮ್ ಲೋಯರ್ ಆಲ್ಕೈನ್ಸ್ ಅಂತೆ, CH ಟ್ರಿಪಲ್ ಬಾಂಡ್ CH ನ ಸೋಡಿಯಂ ಜೊತೆ ಟ್ರೀಟ್ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಸೋಡಿಯಂ ಸಾಲ್ಟ್. ಅಗೇನ್ ಯು ಆರ್ ಟ್ರೀಟಿಂಗ್ ವಿತ್ RX. ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ವಾಟ್, added product ಅಥವಾ higher alkenes are going to be obtained. Fractional, this one, Cobb's electrolytic method, electrolysis of potassium fumarate ಮಾಡಿದ್ರೆ it is going to be forming ಲಾಸ್ಟ್ ಒನ್ ಅಂದ್ರೆ ಈಥೈನ್ ಬರುತ್ತಂತೆ. ಅಲ್ಲಿ ಕಾರ್ಬನ್ ಫ್ರೀ ರಾಡಿಕಲ್ ಅಂತ ಹೇಳಿದ್ವಲ್ಲ, ಅದೇ ರೀತಿ ಫ್ರೀ ರಾಡಿಕಲ್ ಜಾಯಿನ್ ಆಯ್ತು ಅಂದ್ರೆ ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ವಾಟ್, ನ್ಯೂಟ್ರಲ್ ಪ್ರಾಡಕ್ಟ್ ಕಾಲ್ಡ್ ಆಲ್ಕೈನ್. ಫ್ರಮ್ ಹ್ಯಾಲೋಫಾರ್ಮ್ ಅಂತ, ಹ್ಯಾಲೋಫಾರ್ಮ್ ಅಥವಾ ಐಡೋಫಾರ್ಮ್ ರಿಯಾಕ್ಷನ್ ಅಂತ ಕರಿತಾ ಇದೀವಿ. CHI3 ಕರೆಕ್ಟ್, CHI3 6Ag CHI3. ಅವಾಗ ಬರುವಂತ ಪ್ರಾಡಕ್ಟ್ AgI ಬರುತ್ತೆ, ಪೊಟ್ಯಾಸಿಯಂ ಐಡೈಡ್ ಅಂಡ್ ಅಸಿಟಲೀನ್. ಅಸಿಟಲೀನ್ ಫ್ರಮ್ ಕ್ಯಾಲ್ಸಿಯಂ ಕಾರ್ಬೈಡ್, ಇದು ಮೇನ್ ಪ್ರಿಪರೇಷನ್, ಓಹ್ಲರ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀವಿ. ಇದು ತುಂಬಾ ಇಂಪಾರ್ಟೆಂಟ್, ಓಹ್ಲರ್ ರಿಯಾಕ್ಷನ್ ರೈಟ್. ಕ್ಯಾಲ್ಸಿಯಂ ಕಾರ್ಬೈಡ್ ಅಪಾನ್ ಟ್ರೀಟ್ಮೆಂಟ್ ವಿತ್ ವಾಟರ್ ಜೊತೆ ಹಾಕಿದ್ರೆ ಸಹ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತೆ ಅಸಿಟಲೀನ್ ಬಂತು. ಬರ್ತ್ಲಾಟ್ ರಿಯಾಕ್ಷನ್ ಅಂತೆ, ಕಾರ್ಬನ್ ಹೈಡ್ರೋಜನ್ ಟ್ರೀಟ್ ಮಾಡಿದ್ರೆ 1200 ಡಿಗ್ರಿ ಸೆಲ್ಸಿಯಸ್ ಅಂಡ್ ಎಲೆಕ್ಟ್ರಿಕ್ ಆರ್ಕ್ ನ ಸಪ್ಲೈ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಫಾರ್ಮಿಂಗ್ ಅಸಿಟಲೀನ್. ಫ್ರಮ್ ಮೀಥೇನ್ ಕೂಡ ಇದೆ ಅಂತೆ, 1500 ಡಿಗ್ರಿ ಸೆಲ್ಸಿಯಸ್ ಹೀಟ್ ಮಾಡಿದ್ರೆ ಓಕೆ ಈಥೈನ್ ಅಂಡ್ ಹೈಡ್ರೋಜನ್ ಗ್ಯಾಸ್ ವಿಲ್ ಬಿ ಲಿಬರೇಟೆಡ್. ಕೆಮಿಕಲ್ ಪ್ರಾಪರ್ಟೀಸ್ಗೆ ಅಂತ ಬಂದ್ರೆ ನಮ್ಗೆ ಗೊತ್ತಿದೆ, ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್ ಆರ್ ಗೋಯಿಂಗ್ ಟು ಪಾಸಿಬಲ್ ಫಾರ್ ದಿಸ್ ಒನ್. ಹೈಡ್ರೋಜನ್ ಅಂಡ್ ನಿಕಲ್ ಜೊತೆಲಿ ಟ್ರೀಟ್ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಫಾರ್ಮಿಂಗ್ ವಾಟ್, ಆಲ್ಕೀನ್ ನ ಟ್ರೀಟ್ ಮಾಡಿದ್ರೆ ಓಕೆ ಫಸ್ಟ್ ಆಲ್ಕಿನ್ ಬರುತ್ತೆ, ಅದಾದ್ಮೇಲೆ ಆಲ್ಕೇನ್ ಬರುತ್ತೆ. ಸಾರಿ, ಈ ಆಲ್ಕೈನ್ ಅನ್ನ ನಿಕಲ್ ಅಂಡ್ ಹೈಡ್ರೋಜನ್ ಜೊತೆ ಟ್ರೀಟ್ ಮಾಡಿದ್ರೆ ಫಸ್ಟ್ ಸ್ಯಾಚುರೇಟೆಡ್ ಆಗೋ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಮೂವ್ ಆಗುತ್ತೆ, ಅಂದ್ರೆ ಡಬಲ್ ಬಾಂಡ್ ವ್ಯಾನಿಶ್ ಆಗ್ತಾ ಹೋಗುತ್ತೆ ಒಂದೊಂದೇ. ಓಕೆ,
Chlorine in the presence of antimonic pentachloride, it is going to be giving rise to, ನೋಡಿ ಇಲ್ಲಿ, this is called as what, trichloroethylene, chemical properties ಅಲ್ವಾ. ಹಾಗಾಗಿ addition of HX ಅಂತೆ, of course ethyl ethylidene alide. Okay, this is going to be based upon ಯಾವ ರಿಯಾಕ್ಷನ್ ಅಂತ ಹೇಳ್ತೀರಾ? ಜಸ್ಟ್ ಲೈಕ್ ದಿಸ್ ಒನ್, ಮಾರ್ಕೋನಿಕ್ ಆಸಿಡ್ ನ ಯೂಸ್ ಮಾಡಿಕೊಂಡು. ನೆಕ್ಸ್ಟ್, ಅಡಿಷನ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಟ್ಸ್ ಗೋಯಿಂಗ್ ಟು ಫಾರ್ಮ್ ಅಸಿಟಾಲ್ಡಿಹೈಡ್. ರಿಯಾಕ್ಷನ್ಸ್ ಗಳು ಗೊತ್ತಿರಲಿ. ನೆಕ್ಸ್ಟ್ ಕ್ಯಾಟಗರೀಸ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ. ಫಾರ್ ಎಕ್ಸಾಂಪಲ್ ಬೆನ್ಸಿನ್. ಬೆನ್ಸಿನ್ ಅಂದ್ರೆ ಏನು ಗೊತ್ತಿರಬೇಕು. ಇಟ್ ಇಸ್ ಅನ್ ಆರೋಮ್ಯಾಟಿಕ್ ಕಾರ್ಬನ್ ಆಟಮ್, ಸೈಕ್ಲಿಕ್ ಕಾರ್ಬನ್ ಆಟಮ್. ಅದರ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಎಲ್ಲ ನೀವು ಕಲ್ತಿರ್ಬೇಕು. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಪ್ರಿಪರೇಷನ್ ಅಂತ ಬಂದ್ರೆ ಸ್ಮಾಲ್ ಸ್ಕೇಲ್ ಪ್ರಿಪರೇಷನ್ ನಲ್ಲಿ ನಾವು ನೋಡುವಂಥದ್ದು ಫ್ರಮ್ ಅಸಿಟಲೀನ್. ಯೂಶುವಲ್ ಆಗಿ ಅಸಿಟಲೀನ್ ಅಂದ್ರೆ ಯಾವುದು? ಈಥೈನ್. ವೆನ್ ವಿ ಆರ್ ಗೋಯಿಂಗ್ ಟು ಪಾಸ್ ಥ್ರೂ ರೆಡ್ ಹಾಟ್ ಐರನ್ ಟ್ಯೂಬ್, ಅವಾಗ ಏನಾಗುತ್ತೆ? ಸೈಕ್ಲಿಕ್ ಪಾಲಿಮರೈಸೇಷನ್ ವಿಲ್ ಬಿ ಹ್ಯಾಪನಿಂಗ್. ಸೈಕ್ಲಿಕ್ ಪಾಲಿಮರೈಸೇಷನ್ ಆಯ್ತು ಅಂತಂದ್ರೆ 3 ಅಸಿಟಲೀನ್ ಮಾಲಿಕ್ಯೂಲ್ಸ್ ಕಂಬೈನ್ ಆಗಿ that is going to result in the formation of water, right? Ethane, sorry, benzene. ಬರ್ತಾ ಇದೆಯಾ? ರೈಟ್. ಹಾಗಿದ್ರೆ ನಾವು ನೋಡ್ತಾ ಇರುವಂತದ್ದು ಈ ಅಸಿಟಲೀನ್ ಇಂದ ರೆಡ್ ಹಾಟ್ ಟ್ಯೂಬ್ ಅಲ್ಲಿ ಪಾಸ್ ಮಾಡಿದ್ರೆ ದಿಸ್ ಬೆನ್ಸಿನ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್. ಹಾಗೆ ಬೆನ್ಸೋಯಿಕ್ ಆಸಿಡ್ ಅಂತಂದ್ರೆ ಸೋಡಾ ಲೈಮ್ ಜೊತೆಲಿ ಟ್ರೀಟ್ ಮಾಡಿದ್ರೆ ಡಿಕಾರ್ಬಾಕ್ಸಿಲೇಷನ್ ಆಗ್ತಾ ಇದೆ, ಬೆನ್ಸಿನ್ ಬರ್ತಾ ಇದೆಯಂತೆ. ಫಿನಾಲ್ಸ್ ಇಂದನೂ ಮಾಡಬಹುದು. ಜಿಂಕ್ ಡಸ್ಟ್ ಜೊತೆ ಟ್ರೀಟ್ ಮಾಡಿದ್ರೆ ಆಕ್ಸಿಜನ್ ವಿಲ್ ಬಿ ಎಸ್ಕೇಪ್ಡ್, ಲಿವಿಂಗ್ ಓನ್ಲಿ ಬೆನ್ಸಿನ್. ಫ್ಲೋರೋಬೆನ್ಸಿನ್ ಅನ್ನ ನಾವೇನಾದ್ರೂ ಮೆಗ್ನೀಷಿಯಂ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ HCl ಈಟ್ ಮಾಡಿದ್ರೆ ದಟ್ಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಆಲ್ಮೋಸ್ಟ್ ರಿಡಕ್ಷನ್. ಸಬ್ಸ್ಟಿಟ್ಯೂಷನ್ ಆಗುತ್ತೆ, H+ ಹೋಗುತ್ತೆ, Cl- ಹೊರಗಡೆ ಬರುತ್ತೆ. ಸೊ HCl ಅಂಡ್ ಬೆನ್ಸಿನ್. ಫ್ರಮ್ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್, ಸೇಮ್ ಥಿಂಗ್. ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ is passed ಅಥವಾ is treated with the steam at 200 degrees Celsius to form water, benzene and sulfuric acid. ಈ ಡಯಾಸೋನಿಯಂ ಕ್ಲೋರೈಡ್ ಅನ್ನ ಓಕೆ S3PO2 ಜೊತೆಲಿ ಪಾಸ್ ಮಾಡಿದ್ರೆ ಬೆನ್ಸಿನ್ ನೈಟ್ರೋಜನ್ ಗ್ಯಾಸ್ ವಿಲ್ ಬಿ ಫಾರ್ಮ್. ಇನ್ನು ಲಾರ್ಜ್ ಸ್ಕೇಲ್ ಪ್ರಿಪರೇಷನ್ ಅಲ್ಲಿ ಬರೋದಾದ್ರೆ ಫ್ರಮ್ ಪೆಟ್ರೋಲಿಯಂ ಓನ್ಲಿ ಇಟ್ ಕ್ಯಾನ್ ಬಿ ಸಿಂಥಸೈಸ್ಡ್ ಇನ್ ಲಾರ್ಜ್ ಸ್ಕೇಲ್. ಪೆಟ್ರೋಲಿಯಂ ಇಂಡಸ್ಟ್ರಿ ಇರ್ತೀವಲ್ಲ ಹಾಗೇನೆ. ಸೊ N-hexane when it is going to be treated with chromic oxide and Al2O3 at 550 degrees Celsius, benzene and 4 hydrogen is going to be liberated. ನೆಕ್ಸ್ಟ್ ಪ್ರಾಪರ್ಟೀಸ್ಗೆ ಅಂತ ಹೋದ್ರೆ ಈ ಬೆನ್ಸಿನ್ ಏನಾದ್ರು ಕಾನ್ಸಂಟ್ರೇಟೆಡ್ HNO3 ಅಂಡ್ H2SO4 ಅಂದ್ರೆ ನೈಟ್ರೇಷನ್ ಮಾಡಿದ್ರೆ ನೈಟ್ರೋಬೆನ್ಸಿನ್ ಬರುತ್ತೆ, ಸಲ್ಫೋನೇಷನ್ ಮಾಡಿದ್ರೆ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್ ಬರುತ್ತೆ, ಕ್ಲೋರಿನೇಷನ್ ಮಾಡಿದ್ರೆ Fe2Cl3 ಜೊತೆನಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಕ್ಲೋರೋಬೆನ್ಸಿನ್, ಫ್ರಿಡಲ್ ಕ್ರಾಫ್ಟ್ ಆಲ್ಕೈಲೇಷನ್ ಮಾಡಿದ್ರೆ ಆಲ್ಕೈಲ್ ಬೆನ್ಸಿನ್, ಅಸೈಲೇಷನ್ ಮಾಡಿದ್ರೆ ಅಸಿಟೋಫಿನೋನ್, ಹೈಡ್ರೋಜನೇಷನ್ ಮಾಡಿದ್ರೆ N-hexane, ಕ್ಲೋರಿನೇಷನ್ ಮಾಡಿದ್ರೆ ಓಕೆ ಕಂಪ್ಲೀಟ್ ಕ್ಲೋರಿನೇಷನ್ ಗಿವಿಂಗ್ ರೈಸ್ ಟು BHC, ಬೆನ್ಸಿನ್ ಹೆಕ್ಸಾಕ್ಲೋರೈಡ್ ಅಂತ. ಹಾಗಾದ್ರೆ ಬೆನ್ಸಿನ್ ಅಂಡ್ ಆರೋಮ್ಯಾಟಿಸಿಟಿ ಅನ್ನೋದನ್ನ ನೋಡೋದಾದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಗವರ್ನಡ್ ಬೈ ಹಕಲ್ಸ್ ರೂಲ್ ಅಂತ. ಹಕಲ್ಸ್ ರೂಲ್ ಹೇಳುತ್ತೆ ಯಾವ್ದಾದ್ರು ಸಿಸ್ಟಮ್ ಅಲ್ಲಿ 4n+2 ನೆನ್ಪಿಟ್ಕೊಳ್ಳಿ, 4n+2 ಅಷ್ಟು ಪೈ ಎಲೆಕ್ಟ್ರಾನ್ಸ್ ಏನಾದ್ರು ಇದ್ರೆ ಆ ಸಿಸ್ಟಮ್ ಏನಂತೆ? ಆರೋಮ್ಯಾಟಿಕ್. ಸಪೋಸ್ ಈಗ n ಅನ್ನೋದು 1 ಆಗಿತ್ತು, ಸುಮ್ಮನೆ ಹಾಗೆ ತಗೋಣಂತೆ, ಅವಾಗ ಏನಾಗುತ್ತೆ ನೋಡಿ, 4 × 1+2 ಅಂತಂದ್ರೆ 4+2 is equal to what? 6 ಪೈ ಎಲೆಕ್ಟ್ರಾನ್. n is equal to 2 ಅನ್ನೋದಾದ್ರೆ 4 2s are 8+2, ಕರೆಕ್ಟಾ? 8+2 is equal to what? 10 ಪೈ ಎಲೆಕ್ಟ್ರಾನ್ಸ್. ಹಾಗಾದ್ರೆ n is equal to 3 ಅಂದ್ರೆ 12+2 is equal to 14 ಎಲೆಕ್ಟ್ರಾನ್. ಪೈ ಎಲೆಕ್ಟ್ರಾನ್ಸ್ ಇರಬೇಕು ಆ ರಿಂಗ್ ಒಳಗಡೆ ಅಂತ ಹೇಳಿ. ಅದು ರಿಂಗ್ ಕಾಂಜುಗೇಷನ್ ಇರಬೇಕು. ಆ ಕಾಂಜುಗೇಷನ್ ಅಷ್ಟೇ ಅಲ್ಲ, ದಟ್ ಶುಡ್ ಹ್ಯಾವ್ ಪೈ ಎಲೆಕ್ಟ್ರಾನ್ಸ್ ಲೈಕ್ ದಿಸ್. ನೆಕ್ಸ್ಟ್ ಹಾಗಾದ್ರೆ ನೋಡೋಣಂತೆ ಬೆನ್ಸಿನ್ ಅಂತ ತಗೊಂಡ್ರೆ ಇದು ಆರೋಮ್ಯಾಟಿಕ್ ಅಲ್ವಾ ಅಂತ ಹೇಳ್ಬೇಕು ನನಗೆ. ನೋಡಿಬೇಕಂದ್ರೆ ಇಲ್ಲಿ ಎಷ್ಟು ಪೈ ಬಾಂಡ್ಸ್ ಇದೆ? ದೇರ್ ಆರ್ 3 ಪೈ ಬಾಂಡ್ಸ್ ಆರ್ದೆ. 3 × 2 ಅಂತಂದ್ರೆ 6 ಪೈ ಎಲೆಕ್ಟ್ರಾನ್ಸ್ ಆರ್ದೆ. ಹಾಗಾದ್ರೆ ಈ ಹಕಲ್ಸ್ ರೂಲ್ ಅನ್ನ ಫಾಲೋ ಮಾಡ್ತಾ ಇದೆ ಅಂತ ಆಯ್ತು. ನೆಕ್ಸ್ಟ್ ಮಾಲಿಕ್ಯುಲರ್ ಆರ್ಬಿಟಲ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಅಂತ. ಈಚ್ ಕಾರ್ಬನ್ ಆಟಮ್ ಇಸ್ ಬೆನ್ಸಿನ್. ಇನ್ ಬೆನ್ಸಿನ್ ಈಸ್ sp2 ಹೈಬ್ರಿಡೈಸ್. ಹಾಗಾಗಿ ಪ್ಲೇನಾರ್ ಜೆಮಿಟ್ರಿ ಇರುತ್ತಂತೆ, ಕರೆಕ್ಟಾ? ದ pz atomic orbitals left on each carbon form a delocalized 5 molecular orbital which stabilizes the structures and renders all 6 cc carbon bonds equal in length. Okay, idistu molecular orbital structure of benzene.
ಹಾಗಿದ್ರೆ ನಾವು ಈ ಹೈಡ್ರೋಕಾರ್ಬನ್ಸ್ ಅಲ್ಲಿ ಕಲ್ತಿರುವಂತದ್ದು ಇದಿಷ್ಟು ಕಾನ್ಸೆಪ್ಟ್ ಗಳನ್ನ. ಇನ್ನು ಏನಾದ್ರು ಈ ವಿಚಾರದಲ್ಲಿ ನಿಮಗೆ ನೀವು ಡೌಟ್ಸ್ ಗಳಿತ್ತು ಅಂತಂದ್ರೆ ಮತ್ತೆ ನಾವು ನೋಡೋಣಂತೆ. ಆ ಕಾನ್ಸೆಪ್ಟ್ ಬಂದಾಗ ಅದನ್ನ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಹಾಗಿದ್ರೆ ಒಂದಷ್ಟು MCQ ಗಳನ್ನ ಕಲಿತಾ ಹೋಗೋಣವೇ. ರೈಟ್, ಸೊ ಹಿಯರ್ ದ MCQs ಆರ್. So here is the first question. Which of the following fuel cause the least pollution? ನೋಡಿ, ಇದರಲ್ಲಿ ಲೀಸ್ಟ್ ಪೊಲ್ಯೂಷನ್ ಕಾಸ್ ಮಾಡುವಂತ ಫ್ಯೂಯಲ್ ಯಾವುದು? ಪೆಟ್ರೋಲ್, compressed natural gas, kerosene, LPG. So the answer is LPG. ಯಾಕಂತೆ this is a domestic fuel. Correct? ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಗ್ಯಾಸ್ ಸಿಲಿಂಡರ್ ಗಳಲ್ಲಿ. That's why it is causing least pollution. LPG mainly contains ಏನೇನಿರುತ್ತಂತೆ? It contains mainly butane. ಅಂದ್ರೆ 4 ಕಾರ್ಬನ್ ಇರುವಂತ ಹೈಡ್ರೋಕಾರ್ಬನ್ಸ್ ಗಳು ಇರುತ್ತೆ ಇದರಲ್ಲಿ. ಓಕೆ, ಹಾಗಾದ್ರೆ CH3, CH2, CH2, CH3. This is the composition of LPG. Natural gas is a mixture of ಏನೇನಿರುತ್ತೆ ನ್ಯಾಚುರಲ್ ಗ್ಯಾಸಸ್ ಅಲ್ಲಿ ಅಂತ? ಇಟ್ಸ್ ಅ ಕಾಂಬಿನೇಷನ್ ಆಫ್ ಮೀಥೇನ್, ಈಥೇನ್, ಪ್ರೋಪೇನ್. ಕರೆಕ್ಟ್? ಮೀಥೇನ್, ಈಥೇನ್, ಪ್ರೋಪೇನ್. ಹಾಗಾದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. Which of the following gas is found in coal mines and marshy places? Coal mines and marshy places ಅಲ್ಲಿ ಯಾವ್ದು ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ದ ಆನ್ಸರ್ ವಿಲ್ ಬಿ ಮೀಥೇನ್, ಕೋಲ್ ಮೈನ್ಸ್ ಅಲ್ಲಿ ಸಿಗುವಂತದ್ದು. Which of the following represents the correct general formula of alkene? CnH2n+2. ಗೊತ್ತಿದೆ ನಿಮಗೆ? That's option B. Right? Two adjacent members of a homologous series have ಏನಿರುತ್ತೆ? They are differed by. Homologous series ಅಂದ್ರೆ ಏನು? They are the closely related organic compounds which are differed by a CH2 group ಅಂತ ಹೇಳ್ತೇವೆ. ಕರೆಕ್ಟ್? ಒಂದು a different of 14 AMU in molecular mass. CH2 ಎಷ್ಟಂತೆ ಮಾಸ್ ಇರುತ್ತೆ ನೋಡಿ? That's going to be carbon 12+2, that is equal to 14. Same general method of preparation. Good. ಹಾಗಾದ್ರೆ ಹೋಮೋಲಾಗಸ್ ಸೀರೀಸ್ ಅಲ್ಲಿ ಬರುವಂತ ಎಲ್ಲ ಮಾಲಿಕ್ಯೂಲ್ಸ್ ಗಳು ಕೂಡ that means they are differed by CH2 group and 14 AMU molecular mass difference ಇರುತ್ತೆ. Same method of preparation ಕೂಡ ಇರುತ್ತಂತೆ. Methane, ethane and propane are said to form a homologous series because all are ಏನಂತೆ? differed from each other by CH2 group. So option D. ನೋಡಿ, ethane, methane, propane. Methane 1 carbon, 2 carbon, 3 carbon. So CH2 group difference ಅಷ್ಟೇ. Which of the following does not belong to the same homologous series? Methane ಬರುತ್ತೆ, ethane second one ಆಗುತ್ತೆ, propane ಆಗುತ್ತೆ, D ಆಗಲ್ಲ ನೋಡಿ. This is going to be called as butene. ಅಂದ್ರೆ ಡಬಲ್ ಬಾಂಡ್ ಇರುತ್ತೆ. That's why it is not possible. Next, in which of the following compound only primary carbon atoms are present? ಪ್ರೈಮರಿ ಅಷ್ಟೇ ಇರ್ಬೇಕು, ಸೆಕೆಂಡರಿ ಇರಲೇಬಾರದು. ಸೊ ಆಪ್ಷನ್ ಯಾವ್ದಾಗ್ಬೇಕಂತೆ? ಆಪ್ಷನ್ ಡಿ. ಯಾಕಂತೆ? that carbon atom should be attached to what? Only one adjacent carbon atom. ಹಾಗಾದ್ರೆ ಇದರಲ್ಲಿ ಇದು ಪ್ರೈಮರಿ ಆದ್ರೆ ಓಕೆ, ನಾನು ಏನ್ ಮಾಡ್ತೀನಿ ಗೊತ್ತಾ? ಇದರಲ್ಲಿ ಪ್ರೈಮರಿ ಇದ್ರೆ ಪಿ ಅಂತ ಬರಿತೀನಿ, ಸೆಕೆಂಡರಿ ಇದ್ರೆ ಎಸ್ ಅಂತ ಬರಿತೀನಿ, ಟರ್ಷರಿ ಇದ್ರೆ ಟಿ ಅಂತ ಬರಿತೀನಿ. ನಾವು ನೋಡಿ, ಇದು ಪ್ರೈಮರಿ ಆಗುತ್ತೆ, ಇದು ಸೆಕೆಂಡರಿ ಆಗುತ್ತೆ, ಇದು ಪ್ರೈಮರಿ ಆಗುತ್ತೆ, ಇದು ಟರ್ಷರಿ ಆಗುತ್ತೆ, ಇದು ಕ್ವಾಟರ್ನರಿ ಆಗುತ್ತೆ. ಇವೆಲ್ಲವೂ ಕೂಡ ಪ್ರೈಮರಿ. ಇದು ಟರ್ಷರಿ ಆಗುತ್ತೆ, ಪ್ರೈಮರಿ ಆಗುತ್ತೆ, ಪ್ರೈಮರಿ ಆಗುತ್ತೆ, ಪ್ರೈಮರಿ ಆಗುತ್ತೆ. ಸೊ ಓನ್ಲಿ ಪ್ರೈಮರಿ ಇರುವಂತದ್ದು ಆಪ್ಷನ್ ಡಿ. ದ UPSC ನೇಮ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಈಸ್. ಸೊ ನೋಡ್ಬೋದು ನೀವೇ. ಕರೆಕ್ಟ್? ಹಾಗಿದ್ರೆ ನಾವು ನೋಡ್ತಾ ಇರುವಂತ ಡೈರೆಕ್ಷನ್ ಯಾವ್ದಪ್ಪ ಅಂತ ಕೇಳಿದ್ರೆ, ರೈಟ್ ನೋಡಿ, ಲೆಫ್ಟ್ ಇಂದ ರೈಟ್ ಇಂದ ಎರಡು ಕಡೆಯಿಂದ ನಂಬರಿಂಗ್ ಮಾಡ್ಕೊಬೇಕಂತ. ನಂಬರಿಂಗ್ ಮಾಡ್ಕೊಂಡ್ರೆ ಏನ್ ಬರುತ್ತೆ? ಕರೆಕ್ಟ್? ಈ ಕಡೆಯಿಂದನೇ ಹೋಗೋಣ. ರೈಟ್? ಹೀಗೆ ಬರುತ್ತೆ ನೋಡಿ, ಸ್ಟ್ರೈಟ್ ಚೈನ್ ಇದೆ. 1 2 3 4 5 6 7. ಹೆಪ್ಟೇನ್ ಬರಬೇಕು, ಪೆಂಟೇನ್ ಇದೆ ಇಲ್ಲ, ಹೆಕ್ಸೇನ್ ಇದೆ ಇಲ್ಲ, ಇವೆರಡರಲ್ಲೇ ಆಗ್ಬೇಕು. ಥರ್ಡ್ ಪೊಸಿಷನ್ ಇ ಇದೆ, ಆಲ್ಫಾಬೆಟಿಕಲ್. ಈ ಕಡೆಯಿಂದ ಬಂದ್ರೆ ಥರ್ಡ್ ಮೀಥೈಲ್ ಇದೆ. ನೆನ್ಪಿಟ್ಕೊಳ್ಳಿ, 3 ಈಥೈಲ್ ಆಗಬಹುದು. ಕರೆಕ್ಟ್?
5-methyl ಆಗಬಹುದು. ಅಥವಾ ಈ ಲೆಫ್ಟ್ ಇಂದ ರೈಟ್ ಇಂದ ಲೆಫ್ಟ್ ಬಂದ್ರೆ 3-methyl ಆಗಬಹುದು, 5-ethyl ಆಗಬಹುದು. ಈ ರೀತಿ ಈಕ್ವಿಲೆಂಟ್ ಪೊಸಿಷನ್ ಗಳಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಬಂದಾಗ ಆಲ್ಫಾಬೆಟಿಕಲ್ ಆರ್ಡರ್ ಗೆ ಪ್ರಿಫರೆನ್ಸ್ ನ ಕೊಡ್ತೇವೆ. ಇ ಅನ್ನೋದು ಫಸ್ಟ್ ಬರ್ತಾ ಇದೆ, ಅದಕ್ಕೆ ಕಡಿಮೆ ನಂಬರ್ ಬರಬೇಕು. ಎಂ ಅನ್ನೋದು ನೆಕ್ಸ್ಟ್ ಬರ್ತಾ ಇದೆ, ಅದಕ್ಕೆ ಜಾಸ್ತಿ ನಂಬರ್ ಬರಬೇಕು. therefore ಆಪ್ಷನ್ ಎ ವಿಲ್ ಬಿ ದ ಆನ್ಸರ್. The number of chain isomers possible for the hydrocarbon C5H12 is pentane ಗೆ ಯಾವ ಐಸೋಮರ್ಸ್ ಬರುತ್ತೆ, ಎಷ್ಟು ಐಸೋಮರ್ಸ್ ಇದೆ ನಂಬರ್ಸ್ ಕೇಳಿದ್ದಾರೆ. ನಾನು ಅವಾಗಲೇ ಹೇಳಿದ್ದೆ there are 3 isomers are possible ಅಂತ. ಯಾವ್ಯಾವ್ದಪ್ಪ? ಪೆಂಟೇನ್ ಅಲ್ವೇನ್ರೋ ಇರೋದು ನೋಡು. ಎನ್ ಪೆಂಟೇನ್ ಒಂದು ಬರುತ್ತೆ, ಐಸೋ ಒಂದು ಬರುತ್ತೆ, ನಿಯೋ ಒಂದು ಬರುತ್ತೆ, ಅಷ್ಟೇ 3 ಇರೋದು ಐಸೋಮರ್ಸ್. ಓಕೆ. The number of primary, secondary and tertiary carbons in 3,4-dimethyl heptane 3,4 dimethyl heptane ಅಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಎಷ್ಟಿದಾವೆ ಕಾರ್ಬನ್ ಆಟಮ್ಸ್ ಅಂತ ನೋಡೋಣ. 1 2 3 4 5 6 7 ಅಂತ 3,4 ಡೈಮಿಥೈಲ್. ಹಾಗಿದ್ರೆ ನೋಡು, ಪ್ರೈಮರಿ ಒಂದಾಗುತ್ತೆ, ಇದು ಪ್ರೈಮರಿ ಆಗುತ್ತೆ, ಇದು ಪ್ರೈಮರಿ ಆಗುತ್ತೆ, ಇದು ಪ್ರೈಮರಿ ಆಗುತ್ತೆ. ಕರೆಕ್ಟಾ? ಇದು ಸೆಕೆಂಡರಿ, ಟರ್ಷಿಯರಿ. ಸೊ 1 2 3 4 4 ಪ್ರೈಮರಿ ಆಗುತ್ತೆ. ಓಕೆ, 3 ಸೆಕೆಂಡರಿ ಆಗುತ್ತೆ, 2 ಟರ್ಷಿಯರಿ ಆಗುತ್ತೆ. ಸೊ ದ ಆನ್ಸರ್ ಈಸ್ ಗೋಯಿಂಗ್ ಟು ಬಿ ವಾಟ್? ಆಪ್ಷನ್ ಎ. ನೇಮ್ ದ ಗಿವನ್ ಕಾಂಪೌಂಡ್ ಅಂತ ನಾಮನ್ಕ್ಲೇಚರ್ ನ ನೀವು ಮಾಡ್ಕೋಬಹುದು. ಸೊ ಐ ಆಮ್ ಗೋಯಿಂಗ್ ಡೈರೆಕ್ಟ್ಲಿ, ದಟ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಸಿ, 4-ethyl 3-methyl octane ಅಂತ. ಓಕೆ. Which of the following statements is false for isopentane? ಯಾವುದಕ್ಕೆ ಫಾಲ್ಸ್ ಅಂತ ಹೇಳ್ತಾ ಇದ್ದಾರೆ? It has 3 CH3 groups. It has 1 CH2 group. It has 1 CH group. It has a carbon which is not bonded to hydrogen. ಐಸೋ ಅನ್ನೋದ್ರಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ. ಕರೆಕ್ಟ್? ಆದ್ರೆ ಹೇಗಿರುತ್ತೆ ಕಾರ್ಬನ್ ನೋಡೋದಿಕ್ಕಲ್ಲಿ? ಹೀಗಿರುತ್ತಾ? ಈ ತರ. ಸೊ ಇಲ್ಲಿ ಒಂದು ಹೈಡ್ರೋಜನ್ ಇರುತ್ತೆ, H2, H3, H3 and H3. ಕರೆಕ್ಟ್? ನೋಡ್ಕೊಳ್ಬೇಕಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಕೇನ್ ಕ್ಯಾನ್ ಎಕ್ಸಿಸ್ಟ್ ಇನ್ ಮೋರ್ ದನ್ ಒನ್ ಸ್ಟ್ರಕ್ಚರ್? ಒಂದೇ ಸ್ಟ್ರಕ್ಚರ್, ಒಂದಕ್ಕಿಂತ ಜಾಸ್ತಿ ಸ್ಟ್ರಕ್ಚರ್ ಅಥವಾ ಒಂದೇ ಫಾರ್ಮುಲಾ ಇದೆ, ಒಂದಕ್ಕಿಂತ ಜಾಸ್ತಿ ಸ್ಟ್ರಕ್ಚರ್ ಗಳಲ್ಲಿ ಯಾವ್ದಿರುತ್ತೆ ಅಂತ. ಸೊ ದಟ್ ಈಸ್ ಮಿನಿಮಮ್ 4 ಕಾರ್ಬನ್ ಬೇಕೇ ಬೇಕು ಎಕ್ಸಿಬಿಟ್ ಮಾಡೋದಕ್ಕೆ. ಓಕೆ, ಮೊದಲನೇದು 1 2 3 4 4 ಕಾರ್ಬನ್ ಇದೆ. ಎನ್ ಬ್ಯೂಟೇನ್ ಅಂತ ಕರಿತೀವಿ, ಇದನ್ನ ನಾವು ಐಸೋ ಬ್ಯೂಟೇನ್ ಅಂತ ಕರಿತಾ ಇದೀವಿ. ಆಪ್ಷನ್ ಡಿ. ಹೌ ಮೆನಿ ಐಸೋಮರ್ಸ್ ಆರ್ ಪಾಸಿಬಲ್ ಫಾರ್ ದ ಸ್ಟ್ರಕ್ಚರ್ C5H12 ಅಂತ? ಆಲ್ರೆಡಿ ನಮಗೆ ಗೊತ್ತಿದೆ, ದಟ್ ಇಸ್ 3: isopentane, neopentane and n-pentane. The number of quaternary carbon atoms in 2244 tetramethyl pentane 1 2 3 4 5. Correct? 2244 tetramethyl quaternary ಎಷ್ಟಿದಾವೆ ಅಂತ ನೋಡಿದ್ರೆ ದಟ್ಸ್ ಗೋಯಿಂಗ್ ಟು ಬಿ ಆಪ್ಷನ್ 2. ಎರಡೇ ಇರೋದು ನೋಡಿ, ಇದೊಂದು ಕ್ವಾಟರ್ನರಿ, ಇದೊಂದು ಕ್ವಾಟರ್ನರಿ ಅಷ್ಟೇ. Which of the following cannot be prepared by Woods reaction? ಯಾವ್ದಾಗಲ್ಲ? ಒಂದೇ ಕಾರ್ಬನ್ ಆಟಮ್ ಇರುವಂತದ್ದು ಆಗತ್ತಾ? ಆಗತ್ತೆ. ಎಲ್ಲಾಗುತ್ತೆ? ಇಲ್ಲ. ವುಡ್ಸ್ ರಿಯಾಕ್ಷನ್ ಮಿನಿಮಮ್ 2 ಕಾರ್ಬನ್ ಆಟಮ್ಸ್ ಬರಲೇಬೇಕು. ಸೊ ದಟ್ಸ್ ಆಪ್ಷನ್ ಎ ಇಸ್ ನಾಟ್ ಪಾಸಿಬಲ್. ಕರೆಕ್ಟಾ? ದ ರಿಯಾಕ್ಷನ್ CH3Br plus 2Na plus BrCH3 ವುಡ್ಸ್ ರಿಯಾಕ್ಷನ್ ಪ್ರಾಡಕ್ಟ್ ಬರುತ್ತಂತೆ, ಇಸ್ ಕಾಲ್ಡ್ ವುಡ್ಸ್ ರಿಯಾಕ್ಷನ್. ಯಾಕೆ? ಡ್ರೈ ಸೋಡಿಯಂ ತಗೊಳ್ತಾ ಇದೀವಿ, ಡ್ರೈ ಈಥರ್ ನ ಯೂಸ್ ಮಾಡ್ತಾ ಇದೀವಿ. ಪ್ಯೂರ್ ಮೀಥೇನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ 20ನೇದು ಪ್ಯೂರ್ ಮೀಥೇನ್ CH4 ಬರಬೇಕು ಅನ್ನೋದಾದ್ರೆ, ಒಂದು ಕಾರ್ಬನ್ ಕಡಿಮೆ ಬರಬೇಕು ಅಂದ್ರೆ ದ ಮೆಥಡ್ ಇಸ್ ಗೋಯಿಂಗ್ ಟು ಬಿ ಕೋಬ್ಸ್ ಎಲೆಕ್ಟ್ರೋಲೈಟಿಕ್ ಮೆಥಡ್ ಇದೆ. ವುಡ್ಸ್ ರಿಯಾಕ್ಷನ್ ಎಲ್ಲವೂ ಆಗುತ್ತೆ ರಿಡಕ್ಷನ್, ಬಟ್ ಏನಂತೆ ಸೋಡಾ ಲೈಮ್ ಡಿಕಾರ್ಬಾಕ್ಸಿಲೇಷನ್ ಮೆಥಡ್ ಅಲ್ಲಿ. ಓಕೆ, ನಾವು ನೋಡೋಣಂತೆ. CH3COONA ಇದೆ ಪ್ಲಸ್ NaOH ಪ್ಲಸ್
in the presence of CaO heat ಮಾಡಿದ್ರೆ ನೋಡು Na correct ಇನ್ನೇನು ಹೋಗುತ್ತಪ್ಪ ಓಕೆ ಒನ್ ಸೆಕೆಂಡ್ Na2CO3 ನೋಡಿ Na2CO3 ಓಕೆ ಇಲ್ಲಿದೆಯಲ್ಲ ರೈಟ್ Na2CO3 ಹೋಗುತ್ತಂತೆ ಕ್ಯಾಲ್ಸಿಯಂ ಆಕ್ಸೈಡ್ ಕೆಟಲಿಸ್ಟ್ ಆಗಿ ಮಾಡ್ತಾ ಇರುತ್ತೆ ಅಷ್ಟೇ ನೋಡಿ ಇಲ್ಲಿ ಹೋಗ್ತಾ ಇದೆಯಲ್ಲ ಇದಿಷ್ಟು ಹೊರಗೆ ಹೋಗ್ತಾ ಇದೆ ಅಂತೆ Na2CO3 ಸೊ ಬರುವಂತ ಪ್ರಾಡಕ್ಟ್ ಏನ್ ಬರುತ್ತೆ CH4 ಪ್ಲಸ್ ಸೋಡಿಯಂ ಕಾರ್ಬೋನೇಟ್ ಓಕೆ ರೈಟ್ sodium salts of carboxylic acids on heating with soda lime give alkanes containing dash than the carboxylic acid. ಎಷ್ಟಿರುತ್ತಂತೆ ಒಂದು ಕಾರ್ಬನ್ ಕಡಿಮೆ ಇರಬೇಕಾ ರೈಟ್ salts of carboxylic acid on heating with soda lime gives alkanes containing one carbon lesser. Which of the following has the least boiling point? Least boiling point. So the answer is very simple. Option A only. Yake. Nodi, higher is the branching, lesser will be the boiling point. Branching ಜಾಸ್ತಿ ಇದೆ ಹಾಗಾಗಿ boiling point ಕಮ್ಮಿ ಇದೆ. Which one of the following has the highest boiling point ಅಂತ ಇದೆ ಯಾವುದು ಸ್ಟ್ರೈಟ್ ಚೈನ್ ಅಲ್ಲಿ ಯಾವ್ದಿದೆಯೋ ಅದಕ್ಕೆ ಓಕೆ ಜಾಸ್ತಿ ಇರುತ್ತಂತೆ therefore it is going to be what n octane will be possessing highest boiling point. Which of the following reactions of methane is incomplete combustion ಆಗ್ತಿರೋದು ಯಾವ್ದ್ರಲ್ಲಿ ಅಂತ ಹೇಳಿ ಮೀಥೇನ್ ಎಲ್ಲದರಲ್ಲೂ ರಿಯಾಕ್ಷನ್ ಆಗ್ತಾ ಇದೆ ಯಾವ್ದ್ರಲ್ಲಿ ಇನ್ಕಂಪ್ಲೀಟ್ ಕಂಬಷನ್ ಆಗ್ತಾ ಇದೆ ನೋಡಿ ಒಂದ್ಸಲ ಸೊ ಆಪ್ಷನ್ ಸಿ ಆಗುತ್ತಾ ಆಪ್ಷನ್ ಸಿ ಆಗುತ್ತೆ ನೋಡಿ which of the following reactions of methane is incomplete combustion option C ಕಾರ್ಬನ್ ಬರ್ತಾ ಇದೆ and H2 right yes in the free radical chlorination of methane the chain initiation step involves the formation of ಏನ್ ಬಂದಿರುತ್ತಂತೆ so it is going to be formation of chlorine free radical ಬಂದಿರುತ್ತೆ ಏನಾಗುತ್ತೆ ಇನಿಷಿಯೇಷನ್ ಅಲ್ಲಿ Cl2 ಇರುತ್ತೆ that means in the presence of H nu right chain initiation ಅಲ್ಲಿ 2 Cl dots are obtained ಹೌದಾ right which of the following gives only one monochloro derivative ಅಂತ ಒಂದೇ ಒಂದು monochloro derivative ಬರಬೇಕು ಬೇರೆ ಯಾವುದು ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ so the thing is option D ಬರುತ್ತೆ because ಕ್ಲೋರಿನೇಷನ್ ಆಗ್ಬೇಕು ಅಂದ್ರೆ ಹೈಡ್ರೋಜನ್ಸ್ ಇರಬೇಕು ಹೈಡ್ರೋಜನ್ಸ್ ಎಲ್ಲ ಒಂದೇ ತರ ಇದ್ರೆ ಒಂದೇ ತರ ಪ್ರಾಡಕ್ಟ್ ಬರುತ್ತಂತೆ ಸೊ ಈ ನಿಯೋಪೆಂಟೇನ್ ಅಲ್ಲಿ ನಾವು ತಗೊಂಡ್ರೆ ಓನ್ಲಿ CH3 ಆರ್ದೆ ಇನ್ ಯಾವ ಹೈಡ್ರೋ CH2 ಇಲ್ಲ CH ಇಲ್ಲ ಎಂತದಿಲ್ಲ ಸೊ ಇನ್ ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಒಂದೇ ತರದ ಪ್ರಾಡಕ್ಟ್ ಬರುತ್ತಂತೆ ಸಪೋಸ್ ಇಲ್ಲಿಂದ ಒಂದು ಕ್ಲೋರಿನ್ ತೆಗೆದ್ರೆ ಸಾರಿ ಹೈಡ್ರೋಜನ್ ತೆಗೆದು ಕ್ಲೋರಿನ್ ಹಾಕಿದ್ರೆ ದಟ್ಸ್ ಕ್ಲೋರಿನ್ ಪ್ರಾಡಕ್ಟ್ ಸರ್ ನನಗೆ ಈ ಕಾರ್ಬನ್ ಬೇಡ ಈ ಕಾರ್ಬನ್ ಅಲ್ಲಿ ಅಂದ್ರೆ ಸೇಮ್ ಥಿಂಗ್ ನೀನ್ ಯಾವ ಕಡೆ ಹಾಕಿದ್ರು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸೇಮ್ ಪ್ರಾಡಕ್ಟ್ ಈಸ್ obtained. Photochemical halogenation of alkane is an example of ಏನಂತ ಕರಿಬಹುದಪ್ಪ ಇಟ್ ಇಸ್ ಅ ಫ್ರೀ ರಾಡಿಕಲ್ ಸಬ್ಸ್ಟಿಟ್ಯೂಷನ್ ಕರೆಕ್ಟ್ ಎಲೆಕ್ಟ್ರೋಫಿಲಿಕ್ ಆಗಲ್ಲ ಅಡಿಷನ್ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಆಗಲ್ಲ ಕರೆಕ್ಟ್ ಹಾಕಿದ್ರೆ ಫ್ರೀ ರಾಡಿಕಲ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ಬಹುದು 2-methyl butane on reacting with bromine in the presence of sunlight gives mainly 2-methyl butane ಅಂದ್ರೆ 1 2 3 4 ಅಂದ್ರೆ ನೀವು ಐಸೋಪೆಂಟೇನ್ CH3 ಅಂತ ಮೇನ್ ಆಗಿ ಬರುವಂತದ್ದು ಯಾವ ಪ್ರಾಡಕ್ಟ್ ಅಂತ ಕೇಳ್ತಾ ಇದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಬ್ರೋಮಿನ್ ಇಲ್ಲಿಗೆ ಅಟ್ಯಾಚ್ ಆಗ್ಬೇಕು ನೋಡ ಟೋಟಲ್ ಆಗಿ 5 ಕಾರ್ಬನ್ ಇದೆ ಅಲ್ವಾ ಎಲ್ಲಿಗೆ ಹೋಗುತ್ತಂತೆ ಬ್ರೋಮೀನು ನಮಗೆ ಗೊತ್ತಿರೋ ಹಾಗೆ ಬ್ರೋಮಿನ್ ಇಲ್ಲಿಗೆ ಬರುತ್ತೆ ಯಾಕೆ ಕರೆಕ್ಟ್ ರಿಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಇಲ್ಲಿ ಜಾಸ್ತಿ ಅಂದ್ರೆ ಟರ್ಷರಿ ಇಸ್ ಗೋಯಿಂಗ್ ಟು ಬಿ ಮೋರ್ ಈಸಿ ದನ್ ಸೆಕೆಂಡರಿ ದನ್ ಪ್ರೈಮರಿ ಹಾಗಾದ್ರೆ ಈಸ್ ಆಫ್ ರಿಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಆಟಮ್ ಇಸ್ like this therefore option C 2 bromo 2 methyl butane
ಕಂಪ್ಲೀಟ್ ಕಂಬಷನ್ ಆಫ್ ಮೀಥೇನ್ ಗೀವ್ಸ್ ಏನ್ ಕೊಡುತ್ತೆ? ಕಂಪ್ಲೀಟ್ ಕಂಬಷನ್ ಆದ್ರೆ CO2 and H2. ಯಾವ್ದಾದ್ರು ಹೈಡ್ರೋಕಾರ್ಬನ್ ತಗೊಂಡು ಕಂಪ್ಲೀಟ್ ಕಂಬಷನ್ ಮಾಡಿದ್ರೆ ದಟ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಆರೋಮ್ಯಾಟೈಸೇಷನ್ ಆಫ್ N-hexane gives ಬೆನ್ಸೀನ್ ಅಂತ. N-hexane ಅಂದ್ರೆ ನೋಡಿ ಇದು ಕರೆಕ್ಟಾ? 7 ಆಗೋಯ್ತಾ? 6 ಕಾರ್ಬನ್ ಇರುವಂತದ್ದು. 1 2 3 4 5 ನೋಡಿ 1 ಕಾರ್ಬನ್ ಇದೆ. 1 2 3 4 5 6 ಆಯ್ತು. when we are passing through, right, Cr2O3 in the presence of Al2O3 ಬರುವಂತ ಕಾಂಪೌಂಡ್ ಏನ್ ಆಗಿರುತ್ತೆ ಅಂದ್ರೆ ದಟ್ ಈಸ್ ಬೆನ್ಸಿನ್. ಆರೋಮ್ಯಾಟೈಸೇಷನ್ ಆಗಿರುತ್ತಂತೆ, ರೈಟ್? ಸೊ ಬೆನ್ಸಿನ್ ಬರಬೇಕು. liquid hydrocarbons can be converted to a mixture of gaseous hydrocarbons by ಹೇಗ್ ಮಾಡ್ತಿದ್ದೀರಾ? ಆಕ್ಸಿಡೇಷನ್, cracking, distillation under reduced pressure, hydrolysis. So that's going to be nodi liquid hydrocarbons can be converted into mixture of gaseous hydrocarbons by cracking. Petroleum products anna navu en ಮಾಡ್ತಾ ಇದೀವಿ. cracking ಅಂದ್ರೆ just breaking down into smaller compounds. N-hexane isomerism in the presence of anhydrous aluminum chloride and hydrogen chloride gas to give ಯಾವ್ದು ಕೊಡುತ್ತಂತೆ? N-alkanes. ನೆನ್ಪಿಟ್ಕೋಬೇಕು, N-alkanes especially on heating with anhydrous aluminum chloride and hydrogen chloride gas isomerizes to branched chain alkanes. Branched chain alkanes. ಹಾಗಾಗಿ ಎರಡೂ ಕೂಡ ಆಗುತ್ತೆ, both A and B. ಸರಿನಾ? ನೆಕ್ಸ್ಟ್ question number 33. Which of the following represents the correct reaction ಅಂತ ಕೇಳಿದ್ದಾರೆ. ಯಾವ್ದು ಕರೆಕ್ಟ್ ಆಗಿದೆ? ಮೀಥೇನ್ ಪ್ಲಸ್ ವಾಟರ್ ಜೊತೆ ಟ್ರೀಟ್ ಮಾಡಿದ್ರೆ ಬರುವಂತದ್ದು ಏನಾಗಿರ್ಬೇಕು ಅಂತ. ನಿಕಲ್ ಜೊತೆ ಟ್ರೀಟ್ ಮಾಡಿದ್ರೆ ಬರೋ ರಿಯಾಕ್ಷನ್ ಇದಾಗಿರ್ಬೇಕು. ಬಿಕಾಸ್ ಓಕೆ, ಮೀಥೇನ್ ಕಂಪ್ಲೀಟ್ಲಿ ರಿಯಾಕ್ಟ್ಸ್ ವಿತ್ ವಾಟರ್ ಟು ಗಿವ್ ವಾಟರ್ ಗ್ಯಾಸ್ CO and H2. Okay, right. Next. How many conformations are possible for ethane ಅಂತ? ಈಥೇನ್ಗೆ ಎಷ್ಟು ಕಾನ್ಫಾರ್ಮೇಶನ್ಸ್ ಪಾಸಿಬಿಲಿಟಿ ಇದೆ ಅಂತ ಕೇಳಿದ್ದಾರೆ. ಸೊ ದೇರ್ ಆರ್ ಇನ್ಫೈನೈಟ್ ಕನ್ಫಾರ್ಮೇಶನ್ಸ್ ಆರ್ ದೇ. ಕರೆಕ್ಟ್, ನಾವಾಗ್ಲೇ ಹೇಳಿದೆ ಎಕ್ಲಿಪ್ಸ್ಡ್. ಒನ್ ಸೆಕೆಂಡ್. ಎಕ್ಲಿಪ್ಸ್ಡ್ ಅಂಡ್ ಸ್ಟ್ಯಾಗರ್ಡ್ ಮಧ್ಯೆ ನಮ್ಗೆ ಏನಂತ ಇನ್ನೊಂದಷ್ಟು ಇಂಟರ್ಮೀಡಿಯೇಟ್ ಬರುತ್ತಲ್ವಾ, ಇಂಟರ್ಮೀಡಿಯೇಟ್ ಅಂತ ಕರಿತಾ ಇದೀವಿ. ಅದು ಇನ್ಫೈನೈಟ್ ಇದೆಯಂತೆ. ದಟ್ಸ್ ವೈ spatial arrangements of atoms which can be converted into one another by rotation around carbon single bond are called as ಏನಂತ ಕರಿತೀರಾ? they are called as conformers ಅಂತ ಕರಿತೀವಿ. conformers. ಓಕೆನಾ? ರೈಟ್. General formula of alkenes and alkyl radicals are respectively alkene CnH2n ಇರುತ್ತೆ, ಆಲ್ಕೈಲ್ ರಾಡಿಕಲ್ ಅಂತ. ಸೊ ಆಲ್ಕೈಲ್ ರಾಡಿಕಲ್ ಅಂದ್ರೆ ಒಂದು ಹೈಡ್ರೋಜನ್ ಕಡಿಮೆ ಇರಬೇಕು. ಸೊ ಆಪ್ಷನ್ ಎ ಆಗುತ್ತೆ ನೋಡಿ. ಆಲ್ಕಿನ್ಸ್ಗೆ CnH2n, ಆಲ್ಕೈಲ್ ಅಂದ್ರೆ CnH2n, ಆಲ್ಕೇನ್ಸ್ ಅಂದ್ರೆ CnH2n + 2 ಇರಬೇಕಿತ್ತು, ಒಂದು ಕಾರ್ಬನ್ ಕಡಿಮೆ, ಸರಿ ಒಂದು ಹೈಡ್ರೋಜನ್ ಕಡಿಮೆ. therefore CnH2n + 1. The restricted rotation about carbon double bond into butene is due to ಯಾಕಿರ್ಬಹುದು? ಯಾಕೆ ಅಂತಂದ್ರೆ ಈ ಕಾರ್ಬನ್ ನಲ್ಲಿ ಓವರ್ಲ್ಯಾಪಿಂಗ್ ಪ್ಯಾಟರ್ನ್ ಅನ್ನ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಇದು ಕಾರ್ಬನ್ ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಇರುತ್ತಂತೆ. ಈ ರೀತಿ ಇತ್ತ, ಈ ರೀತಿ ಇದೆ, ಕರೆಕ್ಟಾ? ಯಾವ್ದ್ರಲ್ಲಿ ಕೇಳಿರೋದಲ್ಲಿ ಡಬಲ್ ಬಾಂಡ್ ಅಂತ. ಡಬಲ್ ಬಾಂಡ್ ಆಗುವಾಗ ನೋಡಿ, ಇದನ್ನ ನಾನು ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಅಂತ ಕರಿತಾ ಇದ್ದೀನಿ. ದೇ ಆರ್ ಅಂಡರ್ಗೋಯಿಂಗ್ ಸೈಡ್ ವೇಸ್ ಓವರ್ಲ್ಯಾಪಿಂಗ್. ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಅಂದ್ರೆ ಒಂಥರ ಲ್ಯಾಡರ್ ತರ ಫಾರ್ಮ್ ಆಗಿರುತ್ತೆ. ಸೊ ನೀನ್ ಅವಾಗ ಫ್ರೀ ಆಗಿ ಮೂವ್ ಮಾಡಕ್ ಬರೋದಿಲ್ಲ. ಸೊ ಡ್ಯೂ ಟು ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಫ್ p ಆರ್ಬಿಟಲ್ಸ್,
restricted rotation is there in carbon-carbon double bond. Next, question number 38. The bond angle in alkenes is equal to ಎಷ್ಟು degree ಇರುತ್ತಪ್ಪ? Based on the VSEPR theory, ನಾವು ನೋಡಿದೀವಿ, it is going to be 120 degrees. Trigonal planar. The molecular formula of a compound in which double bond is present between carbon and carbon. ಅಂದ್ರೆ ಆಲ್ಕೀನ್ ಜನರಲ್ ಫಾರ್ಮುಲಾ ಕೇಳ್ತಾ ಇದ್ದಾರೆ, ಗೊತ್ತಿದೆ ನಮಗೆ. ದಟ್ ಇಸ್ ಗೋಯಿಂಗ್ ಟು ಬಿ CnH2n ಅಂತ. ಕರೆಕ್ಟ್? IUPAC ನೇಮ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಈಸ್, ನಂಬರಿಂಗ್ ಗೊತ್ತಿರಬೇಕು ನಿಮಗೆ. ನೋಡಿ, ಇಲ್ಲಿ ಕ್ಲೋರಿನ್ ಅನ್ನೋದು ಫಂಕ್ಷನಲ್ ಗ್ರೂಪ್, ಡಬಲ್ ಬಾಂಡ್ ಅನ್ನೋದು, ಕ್ಲೋರಿನ್ ಅನ್ನೋದು ಸಬ್ಸ್ಟಿಟ್ಯೂಯೆಂಟ್ ಅಂದ್ರೆ ಪ್ರಿಫಿಕ್ಸ್ ಆಗುತ್ತೆ, ಡಬಲ್ ಬಾಂಡ್ ಅನ್ನೋದು ಸಫಿಕ್ಸ್ ಆಗುತ್ತೆ. 1 2 3 4 5 6. ಹಾಗಾದ್ರೆ 5 ಕ್ಲೋರೋ ಹೆಕ್ಸೇನ್ ಆಗಿರ್ಬೇಕು. therefore ಇರೋದೆಷ್ಟು? X2ene. 5 ಕ್ಲೋರೋ ಹೆಕ್ಸ್ 2ene ಅಂತೆ. ನೆಕ್ಸ್ಟ್, IUPAC ನೇಮ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಈಸ್. ಹೌದಾ? ಹಾಗಿದ್ರೆ ಲಾಂಗೆಸ್ಟ್ ಚೈನ್ ಯಾವ್ದು ಬರ್ತಾ ಇದೆ ನೋಡೋದಾದ್ರೆ, ನಂಬರ್ ಆಫ್ ಕಾರ್ಬನ್ ಜಾಸ್ತಿ ಇದ್ದ ತಕ್ಷಣ ಅದಾಗೋಲ್ಲ. ನಾವೇನ್ ಮಾಡ್ಬೇಕಂತೆ? ಸಬ್ಸ್ಟಿಟ್ಯೂಯೆಂಟ್ಸ್ ಪ್ಲಸ್ ಫಂಕ್ಷನಲ್ ಗ್ರೂಪ್ ಜಾಸ್ತಿ ಇರಬೇಕು. ಕರೆಕ್ಟಾ? 3 ethyl hex 2ene ಆಗ್ಬೇಕು. ಕರೆಕ್ಟ್? ಆಪ್ಷನ್ ಎ ಆಗುತ್ತೆ ನೋಡಿ. Which of the following represents the correct IUPAC name of the following compound? CH2 double bond CH single bond CH2 CH. So that is going to be called as IUPAC nomenclature ante. Numbering to be given from this one only 1 2 3. ಹಾಗಾದ್ರೆ 3 chloro prop 1ene. ಹಾಗಾದ್ರೆ 42 ಏನ್ ಬರ್ತಾ ಇದೆ? C. ಕರೆಕ್ಟಾ? The name of this compound is, ಹೇಳಿ ನೋಡ, ಈ ಪ್ಯಾಟರ್ನ್ ನಾಮನ್ಕ್ಲೇಚರ್ ಹೇಳ್ಬೇಕಂತೆ. ಸೊ ಕ್ವೈಟ್ ಸಿಂಪಲ್. 2 3 ಡೈಬ್ರೋಮೋ 1 4 ಡೈಕ್ಲೋರೋ ಬ್ಯೂಟ್ 2ene. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 44. ದ IUPAC ನೇಮ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಈಸ್. ನೋಡಿ, ಇದು ಒಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಹೈಡ್ರೋಕಾರ್ಬನ್ಸ್ ಆಗಿರುತ್ತೆ, ಬಟ್ ಇದರಲ್ಲಿ ಆಕ್ಸಿಜನ್ ಕೂಡ ಇನ್ವಾಲ್ವ್ ಆಗಿದೆ. ಕರೆಕ್ಟಾ? ಹಾಗಿದ್ರೆ ಇಲ್ಲಿ ನಾವು ನೋಡೋದು ಫಂಕ್ಷನಲ್ ಗ್ರೂಪ್ಸ್ ಆರ್ಡರ್ ನೋಡ್ಕೋಬೇಕು. ಓಕೆ, 1 2 3 4 5. ನೋಡಿ, ಇಲ್ಲಿ OH ಅನ್ನೋದು ಸಬ್ಸ್ಟಿಟ್ಯೂಯೆಂಟ್ ಆಗುತ್ತೆ, ಈನ್ ಅನ್ನೋದು ಸಬ್ಸ್ಟಿಟ್ಯೂಯೆಂಟ್ ಆಗುತ್ತಂತೆ. ಹಾಗಾಗಿ CHO ಅನ್ನೋದು ಮೈನ್ ಫಂಕ್ಷನಲ್ ಗ್ರೂಪ್. ಸೊ ಈಗ ನೋಡೋದಾದ್ರೆ 4 ಹೈಡ್ರಾಕ್ಸಿ 2 methyl, ನೋಡಿ ಬಿ ಆಗುತ್ತಾ? 4 ಹೈಡ್ರಾಕ್ಸಿ 2 methyl ಪೆಂಟ್ 2ene 1R ಅಂತ ಕರಿತಾ ಇದ್ದಾರೆ. ಕರೆಕ್ಟ್? ನೆಕ್ಸ್ಟ್, ದ ಆಲ್ಕೀನ್ ದಟ್ ಎಕ್ಸಿಬಿಟ್ ಜಾಮೆಟ್ರಿಕಲ್ ಐಸೋಮೆರಿಸಮ್ ಈಸ್. ಯಾವ ಆಲ್ಕೀನ್ ಜಾಮೆಟ್ರಿಕಲ್ ಐಸೋಮೆರಿಸಮ್ ಅನ್ನ ಎಕ್ಸಿಬಿಟ್ ಮಾಡ್ತಿದೆ? ಇಟ್ಸ್ ಬ್ಯೂಟ್ 2ene ಅಂತೆ. ಅಂದ್ರೆ ಹೇಗೆ? ಕಾರ್ಬನ್ ಡಬಲ್ ಬಾಂಡ್ ಕಾರ್ಬನ್, ಓಕೆ, ಈ ತರ ಇರುತ್ತೆ ಅಂತ ಅಂದ್ಕೊಳ್ಳೋಣ. CH3 ಅಂತ ಅಂದ್ಕೊಳ್ಳಿ, H ಅಂಡ್ H. ಮತ್ತೆ ಇನ್ನೊಂದು C ಡಬಲ್ ಬಾಂಡ್ C, ಈ ತರ 4 ಬಾಂಡ್ ಇರುತ್ತೆ. 2 CH ನ ಒಂದೇ ಸೈಡ್ ಹಾಕೊಂಡ್ರೆ ಅದು ಸಿಸ್ ಫಾರ್ಮ್ ಅಂತೆ. ಇದು ಈ ಕಡೆ ಇದ್ರೆ ಟ್ರಾನ್ಸ್ ಅಂತ. ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್ ಆರ್ ಪ್ರೆಸೆಂಟ್. ಓಕೆ, therefore ಆಪ್ಷನ್ ಬಿ ಆಗುತ್ತೆ ನೋಡಿ ಆನ್ಸರ್. ಹೌದಾ? ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಬಿಟ್ಸ್ ಜಾಮೆಟ್ರಿಕಲ್ ಐಸೋಮೆರಿಸಮ್ ಅಂತ ಕರಿತಾ ಇದೆ? 2 3 dimethyl bute 2ene, 2 3 dibromo bute 2ene, 1 3 dibromo propene. ಸೊ ಆಪ್ಷನ್ ಡಿ ಆಗುತ್ತೆ ನೋಡಿ, ಬೋತ್ ಎ ಅಂಡ್ ಸಿ. ಯಾಕೆ ಸೆಕೆಂಡ್ ಒನ್ ಯಾಕೆ ಆಗಲ್ಲ ಅಂತಂದ್ರೆ, ನೋಡಿಬೇಕಂದ್ರೆ ಅಲ್ಲಿ ಬ್ಯೂಟ್ 2ene ಅಲ್ವಾ, ಸಿ ಡಬಲ್ ಬಾಂಡ್ ಸಿ, ಬ್ಯೂಟ್ ಆಗ್ಬೇಕು ಅಂದ್ರೆ CH3 ಆಗ್ಬೇಕು, CH3 ಆಗಿರ್ಬೇಕು, ಸಿಸ್ ಅಂದ್ಕೊಳ್ಳೋಣ. 2 3 ಡೈಮಿಥೈಲ್ ಅಂತ CH3. ಸೊ ಹಾಗಾಗಿ ಐಸೋಮೆರಿಕ್ ಸ್ಟ್ರಕ್ಚರ್ಸ್ ಆರ್ ಪಾಸಿಬಲ್ ದೇ. ಕರೆಕ್ಟಾ? ಸೊ ಇಟ್ಸ್ ನಾಟ್ ಎಕ್ಸಿಬಿಟಿಂಗ್ ಎನಿ ಐಸೋಮೆರಿಸಮ್. therefore ಆಪ್ಷನ್ ಎ ಆಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಸೊ ಎ ಅಂಡ್ ಸಿ. ದ ಕಾಂಪೌಂಡ್, ಇವೆರಡು ಕೊಟ್ಟಿದಾರಂತೆ.
ಎಂತ ಐಸೋಮರ್ಸ್ ಅಂದ್ರೆ ನೋಡಿ ಪೊಸಿಷನ್ ಅಷ್ಟೇ. ಇಲ್ಲಿ ಫಸ್ಟ್ ಕಾರ್ಬನ್ ಅಂಡ್ ಸೆಕೆಂಡ್ ಕಾರ್ಬನ್ ಮಧ್ಯೆ ಇರಲಿ, ಸೆಕೆಂಡ್ ಅಂಡ್ ಥರ್ಡ್ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇದೆ. therefore 47 is going to be option B. Next, the total number of isomers for C4H8. ನೆನ್ಪಿಟ್ಕೊಳ್ಳಿ, ಇದು ಆಲ್ಕೀನ್ ಗಳಲ್ಲಿ ನಾವು ನೋಡ್ತಾ ಇರೋದು, ಹೌದಾ? ಟೋಟಲ್ ನಂಬರ್ ಆಫ್ ಐಸೋಮರ್ಸ್ ಅಂತ. ಹಾಗಾದ್ರೆ ಒಂದ್ಸಲ ನೋಡೋಣಂತೆ, ಆಲ್ರೆಡಿ ಮಾಡಿದೀವಿ ಇದನ್ನ, ನೋಡಿಬೇಕಂದ್ರೆ C4H8 ಅಂದ್ರೆ 4 ಕಾರ್ಬನ್ ಆಟಮ್ ಇದೆ, ಈ ತರ ಡಬಲ್ ಬಾಂಡ್, ಕರೆಕ್ಟಾ? ನೆಕ್ಸ್ಟ್ ಇದು ಬ್ಯೂಟ್ 1 ಈನ್ ಆಯ್ತು, ಸಿ 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 ಸಿ, ಬ್ಯೂಟ್ 2 ಈನ್ ಆಯ್ತು. ನೆಕ್ಸ್ಟ್ ಒನ್ ನೋಡಂತೆ, ಡಬಲ್ ಬಾಂಡ್ ಸಿ, ಇನ್ನೊಂದನ್ನ ಓಕೆ ಇನ್ನೊಂದು ಹಾಕೋಣಂತೆ, 3 ಆಯ್ತು. ಇನ್ನೊಂದು ಪ್ರೊಪೇನ್ ಆಯ್ತು. ಇನ್ನೊಂದು CH3 ನೋಡಿಬೇಕಂದ್ರೆ ಇದಾಗಿರುತ್ತೆ, 2 ಮೀಥೈಲ್ ಸೈಕ್ಲೋಪ್ರೋಪೇನ್ ಅಂತ. ಆದ್ರೆ ಇಲ್ಲಿ ನೋಡುವಾಗ ನಾವು ಇದ್ರ ಜೊತೆನಲ್ಲಿ ಸಿಸ್ ಒಂದಿದೆ, ಕರೆಕ್ಟ್, ಟ್ರಾನ್ಸ್ ಒಂದಿದೆ. ಸೊ ಎಣಿಸ್ಕೊಂತ ಬನ್ನಿ, ರೌಂಡ್ ಅಪ್ ಮಾಡಿರೋದನ್ನ, 1 2 3 4 5 and 6. Therefore there are totally 6 isomers are possible. ಸರಿನಾ ಮಕ್ಕಳ? ರೈಟ್. Consider the following statements ಅಂತ. A hydrocarbon of molecular formula C5H10 is A. Mono substituted alkene, disubstituted alkene, trisubstituted alkene. Which of the following statements is correct ಅಂತ? C5H10 ಅಂತ. ನೆನ್ಪಿಟ್ಕೊಳ್ಳಿ, ಸ್ಕೆಲಿಟಲ್ ಸ್ಟ್ರಕ್ಚರ್ ನ ಒಂದ್ಸಲ ನಾವು ಕರೆಕ್ಟ್ ಆಗಿ ಬರೆದಿಟ್ಕೊಂಡ್ರೆ, ಓಕೆ, ಇರೋದೇ ಒಂದು ಪಾಸಿಬಿಲಿಟಿ, ಇಲ್ಲ ನೋಡೋಣಂತೆ. C5H10 ಅಲ್ವಾ? ರೈಟ್. ಅಂದ್ರೆ ಐಸೋಮರ್ಸ್ ಇದೆಯಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. 5 ಕಾರ್ಬನ್ ಇದ್ರೆ ಹೀಗಿದೆಯಂತೆ, ಹೈಡ್ರೋಕಾರ್ಬನ್ ಆಫ್ ಮಾಲಿಕ್ಯುಲರ್ ಫಾರ್ಮುಲಾ ನೋಡೋಣ ಈಗೇನೇನೆಲ್ಲ ಇರ್ಬೋದು ಅಂತ ಹೇಳಿ. ರೈಟ್. ಒಂದು ಈ ತರ ಇರುತ್ತೆ, 1 and 4 ಅಲ್ಲಿ, ಕರೆಕ್ಟಾ? 1 and 4 ಮೋನೋ ಸಬ್ಸ್ಟಿಟ್ಯೂಟೆಡ್ ಅಲ್ವಾ? ನೀವು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಒಂದೇ ಪ್ರಾಡಕ್ಟ್ ಬರ್ಬೇಕಂತ. ನೋಡ, ಆಕ್ಚುಲಿ ಎಲ್ಲವೂ ಆಗುತ್ತೆ, 1 2 3. ಓಕೆ, ಎಲ್ಲವೂ ಆಗುತ್ತೆ C5H10 ಅಲ್ಲಿ. ನೀವು ಬೇಕಾದ್ರೆ ಸ್ಟ್ರಕ್ಚರ್ಸ್ ಗಳನ್ನ ಬರೀತಾ ಹೋಗ್ಬಹುದು, ನೋಡತಾ. ಈಗ ನೋಡಿ C5H10 ಅಲ್ವಾ? ರೈಟ್. ಹಾಗಿದ್ರೆ ಡಬಲ್ ಬಾಂಡ್ ಇದೆಯಂತೆ, ಕರೆಕ್ಟ್? ಹಾಗಿದ್ರೆ ಈ ಪೊಸಿಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಈ ಪೊಸಿಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಒಂದೇ ತರ ಪ್ರಾಡಕ್ಟ್ ಬರ್ತಾ ಇದೆ. ಓಕೆ, ಮೋನೋ ಸಬ್ಸ್ಟಿಟ್ಯೂಟೆಡ್ ಆಲ್ಕಿನ್, ಡೈ ಸಬ್ಸ್ಟಿಟ್ಯೂಟೆಡ್ ಆಲ್ಕಿನ್, ಟ್ರೈ ಸಬ್ಸ್ಟಿಟ್ಯೂಟೆಡ್ ಆಲ್ಕಿನ್, ನೀವು ಹೇಗ್ ಬೇಕಾದ್ರೂ ಮಾಡ್ಕೊಂತ ಹೋಗ್ಬೋದು ಅದನ್ನ. ಸೊ ಆಲ್ ದ 3 ಆರ್ ಗೋಯಿಂಗ್ ಟು ಬಿ ಪಾಸಿಬಲ್. ಇಷ್ಟೆಲ್ಲ ಕನ್ಫ್ಯೂಷನ್ ಬೇಡ. ಸೊ ಆಲ್ ದ 3 types of substitutions are going to be possible for this one: mono, di and tri substituted. Geometrical isomerism is not shown by, ಯಾವ್ದ್ರಲ್ಲಿ geometrical isomerism ತೋರ್ಸಲ್ಲ ಅಂತ ಕೇಳ್ತಾ ಇದ್ದಾರೆ. ಹೇಳ್ತೀರಾ? ಇದರಲ್ಲಿ ತೋರ್ಸುತ್ತಾ? ಸಿಮಿಲರ್ ಗ್ರೂಪ್ಸ್ ಇದ್ರೆ ತೋರ್ಸಲ್ಲ, ಅಥವಾ 4 ಡಿಫ್ರೆಂಟ್ ಇದ್ರೆ ತೋರ್ಸಲ್ಲ, ಕರೆಕ್ಟ್? ನೋಡೋಣ, ಫಸ್ಟ್ ಒನ್ 2 3 4 2 3 4 ತೋರ್ಸುತ್ತೆ. ಇದರಲ್ಲಿ 1 2 1 2 3 ಇದು ತೋರ್ಸುತ್ತೆ. ಇದರಲ್ಲಿ ಇದೇ ಸಪರೇಟ್ ಗ್ರೂಪ್, ಇದೇ ಸಪರೇಟ್ ಗ್ರೂಪ್ ತೋರ್ಸುತ್ತೆ. ಇದೊಂದು ಆಗೋಂಗಿಲ್ಲ, ಯಾಕೆ ನೋಡೋಣ. HHD ಅಂತ, ಕರೆಕ್ಟಾ? 2 ಕಡೆ H ಇದ್ರೆ ಮುಗೀತು, ಒಂದ್ ಕಡೆ Cl, ಇನ್ನೊಂದು ಕಡೆ CH. therefore ಆಪ್ಷನ್ ಸಿ ಆಗುತ್ತೆ ನೋಡಿ. ಸರಿನಾ ಮಕ್ಕಳ? ರೈಟ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣಂತೆ. Hex 2 ene
and 2-methyl pent-2-ene exhibit. ಎರಡರಲ್ಲೂ ಕಾರ್ಬನ್ ನಂಬರ್ ಸೇಮ್ ಇದೆ, ಆದ್ರೆ they are going to exhibit chain isomerism. Next, ethyl bromide gives ethylene when reacted with ethylene. Ethyl bromide reacts with ethylene when reacted with ಯಾವ್ದ್ರ ಜೊತೆ ನೋಡಿ, ethyl bromide ಅಲ್ಲಿ ಏನಿರುತ್ತೆ ನೋಡ್ಕೊಳ್ಳಿ, ಇಲ್ಲಿ CH3 CH2 Br ಇದೆ ಅಂತೆ. ಇದನ್ನ ನಾನು CH2 H ಅಂತ ಹಾಕೊಂಡಿರ್ತೇನೆ. When it is treated with certain reagent, it's going to form CH2 double bond CH2 ಬರಬೇಕು ಪ್ಲಸ್ HBr ಬರಬೇಕು ಅಥವಾ KBr. ಅಂದ್ರೆ ನಾವೇನ್ ಮಾಡ್ಬೇಕು, ಆಲ್ಕೋಹಾಲಿಕ್ KOH ಜೊತೆ ಟ್ರೀಟ್ ಮಾಡಬೇಕು. ಸೊ ಡಿಹೈಡ್ರೋ ಆಲೋಜಿನೇಷನ್ ಅಥವಾ ಬೀಟಾ ಎಲಿಮಿನೇಷನ್. ಸೊ ಆಪ್ಷನ್ ಡಿ ಆಗತ್ತೆ ನೋಡಿ, ಸರಿನಾ? ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 53 ನೋಡಿ. By which reaction ethene is obtained from ethyne? ಈಥೀನ್ ಅನ್ನ ಈಥೈನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತಿದ್ರ? ಹೈಡ್ರೋಜನ್ ಅನ್ನ ಆಡ್ ಮಾಡಿದ್ರೆ in the presence of nickel catalyst that ethene is formed from ethyne. Next, the major product formed when 2-bromobutane is treated with alcoholic KOH is, ನೆನ್ಪಿಟ್ಕೊಂಡಿರಿ, 2-bromobutane CH3 CH Br CH2 CH3 ಆಲ್ಕೋಹಾಲಿಕ್ KOH ಜೊತೆ ಟ್ರೀಟ್ ಮಾಡಿದ್ರೆ ಏನ್ ಪ್ರಾಡಕ್ಟ್ ಬರುತ್ತಂತಪ್ಪ? ರೈಟ್, ದಟ್ ಇಸ್ ಗೋಯಿಂಗ್ ಟು ಟೇಕ್ ಅವೇ ಏನ್ ಪ್ರಾಡಕ್ಟ್ ಬರುತ್ತೆ ನೋಡಿ. ದ ಪ್ರಾಡಕ್ಟ್ obtained is going to be CH3 CH double bond CH CH3. Especially this reaction is going to be giving rise to trans product ಅಂತ C double bond C H H CH3 and CH3. This is going to be called as trans 2-butene. Sarina? Right. Therefore, this is going to be trans 2-butene ಅಂತ ಬರುತ್ತೆ. Ethyl alcohol on reaction ಅಥವಾ is heated with concentrated sulfuric acid. The product obtained is, ethyl alcohol is taken in excess and the reaction is carried out at a temperature of 433 to 443 Kelvin ಆಗಿದ್ದರೆ ಈ ತರ ಬರ್ತಾ ಇತ್ತು. ಕರೆಕ್ಟ್? ಆದ್ರೆ ನಾವಿಲ್ಲಿ ತಗೊಳ್ತಾ ಇರೋದು in the presence of ethyl alcohol is heated with concentrated sulfuric acid, the product formed is. Okay, so ಹಾಗಿದ್ರೆ ಪ್ರಾಡಕ್ಟ್ ಏನ್ ಬರ್ಬೇಕಂತೆ? ಈಥೀನ್ ಬರ್ತಾ ಇದೆ. ಡಿಹೈಡ್ರೇಷನ್ ಅಂತ ಕರಿತಾ ಇದ್ವಿ, ಸರಿನಾ? ಎಥನಾಲ್ ಟು ಈಥೀನ್ ಹೇಳ್ಬೋದಾ? ರೈಟ್. ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ KOH is used for, ಏನಕ್ಕೆ ಯೂಸ್ ಮಾಡ್ತೀವಪ್ಪ ಆಲ್ಕೋಹಾಲಿಕ್ KOH ನ? ಡಿಹೈಡ್ರೋ ಹ್ಯಾಲೋಜಿನೇಷನ್ಗೆ ಯೂಸ್ ಮಾಡ್ತಾ ಇದ್ದೇವೆ. Paraffins are soluble in distilled water, methanol, benzene, seawater. So this is going to be what? Benzene. Ekante? Because paraffins are non-polar. Therefore, benzene alli soluble agutte. Benzene non-polar alva? Hagagi. Question number 58 ante. When hydrochloric acid gas is treated with propene in presence of benzoyl peroxide, nodi hydrochloric acid is treated with propene in the presence of benzoyl peroxide, idanna Karash effect antanu karitave. It gives yen kodbekante, right? So the answer is going to be peroxide effect anta karita idvi. This is going to be okay. ಓಕೆ, ರೈಟ್. ಹೇಳ್ಬಹುದು ಕರಾಶ್ ಎಫೆಕ್ಟ್ ಅಂತ ಹೇಳಿ. ಸೊ ಆನ್ಸರ್ ಏನ್ ಬರ್ಬೇಕಂತೆ? HCl ಜೊತೆ ಟ್ರೀಟ್ ಮಾಡ್ತಾ ಇದ್ದೀರಾ ನೋಡೋಣ. CH3 ಪ್ರೋಪೀನ್ ಅಲ್ವಾ ಹೇಳ್ತಾ ಇರೋದು? ಪ್ರೋಪೀನ್ CH3
CH double bond CH2 in the presence of HCl and benzoyl peroxide. ಹೇಳ್ತೀರಾ ನೋಡಿ, ಬೆನ್ಸಾಯಿಲ್ ಪರಾಕ್ಸೈಡ್ ಅಥವಾ ನಾವು ಹೇಳ್ಬಹುದು ಪರಾಕ್ಸೈಡ್ ಎಫೆಕ್ಟ್ ಅಬ್ಸರ್ವ್ಡ್ ಓನ್ಲಿ ಇನ್ ಕೇಸ್ ಆಫ್ HBr. HCl ಅಲ್ಲಿ ಆಗಲ್ಲ. ಹಾಗಾದ್ರೆ ಬೆನ್ಸಾಯಿಲ್ ಪರಾಕ್ಸೈಡ್ ಅಂಡ್ HCl ಇದ್ರೆ ಮಾರ್ಕೋನಿಕ್ ಆಫ್ ರೂಲ್ ತರನೇ ಅಡಿಷನ್ ಆಗುತ್ತಂತೆ. ದೇರ್ಫೋರ್ highly substituted carbon atom is more stable ಅಂತೀವಿ, ಅಥವಾ the negative part is added to the doubly bonded carbon with more number of hydrogen atoms, sorry, less number of hydrogen atoms. Boro compound CH3 CH single bond CH3 and CH3 ಬರ್ತಾ ಇದೆ ಅಂತ. This is according to Markovnikov's rule. Suppose HBr ಇದ್ದಿದ್ರೆ ಏನಂತ ಕರಿತಾ ಇದ್ರಿ? ಪರಾಕ್ಸೈಡ್ ಎಫೆಕ್ಟ್ ಅಂತ ಕರಿತಾ ಇದ್ರಿ, ಹೇಳ್ಬೋದಾ? Right. Therefore, option A is correct one. Next, addition of unsymmetrical reagent to unsymmetrical alkene occurs in such a way that the negative part of the adenine goes to that carbon atom of the double bond which carries lesser number of hydrogen atoms is called by ಯಾವ ರೂಲ್ ಹೇಳುತ್ತೆ ಇದು? ಮಾರ್ಕೋನಿಕಾವ್ಸ್ ರೂಲ್. ರೈಟ್, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. When 1 mole of alkene on ozonolysis produces 2 moles of propanone, the alkene is ಏನಾಗಿರ್ಬೇಕು ಅಂತ. ಪ್ರೊಪೆನೋನ್ ಬರಬೇಕು ಅನ್ನೋದಾದ್ರೆ ನೆನ್ಪಿಟ್ಕೋ, ಪ್ರೊಪೆನೋನ್ ಅಂದ್ರೆ ಅಸಿಟೋನ್ ಅಂತ ಹೇಳಿ. ಪ್ರೊಪೆನೋನ್ ಬರಬೇಕು ಅಂದ್ರೆ ಕಾಂಪೌಂಡ್ ಏನಾಗಿದ್ರೆ ಬಂದಿರತ್ತಂತೆ? ದಟ್ ಶುಡ್ ಬಿ ನೋಡಂತೆ ಪ್ರೊಪೆನೋನ್ ಅಲ್ವಾ, ಪ್ರಾಡಕ್ಟ್ CH3 C double bond O CH3 ಹಾಗಿದ್ರೆ ದಟ್ ಶುಡ್ ಬಿ ಕಮಿಂಗ್ ಫ್ರಮ್, ಹೇಗ್ ಬಂದಿರುತ್ತೆ ನೋಡ್ಕೊಳ್ಳೋಣ. ರಿವರ್ಸ್ ಅನಾಲಿಸಿಸ್. ಪ್ರಾಡಕ್ಟ್ ಶುಡ್ ಬಿ CH ಡಬಲ್ ಬಾಂಡ್ CH ಹೀಗಿರ್ಬೇಕು, CH3 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 CH3. ಅದಾದ್ಮೇಲೆ ಓಸೋನಾಲಿಸಿಸ್ ಮಾಡಿದ್ರೆ ಇದು ಬಂದಿರುತ್ತಂತೆ. ಕರೆಕ್ಟಾ? ಹಾಗಿದ್ರೆ ಕಾಂಪೌಂಡ್ ಇದು. ನಾಮನ್ಕ್ಲೇಚರ್ ಹೇಗ್ ಮಾಡ್ತೀವಿ ನೋಡಿ, ದಟ್ ಇಸ್ ಆಪ್ಷನ್ ಡಿ. Correct. 2,3-dimethyl but2-ene. Which alkene on ozonolysis gives propanol and acetone? Propanol and acetone ಎರಡು ಬರ್ಬೇಕಂತೆ. ಪ್ರೊಪೆನಾಲ್ ಅಂಡ್ ಅಸಿಟೋನ್ ಬರಬೇಕು ಅಂದ್ರೆ ಕಾಂಪೌಂಡ್ ಏನಾಗಿರ್ಬೇಕು ಅಂತ ಒಂದ್ಸಲ ನೋಡ್ಕೊಂಡ್ಬೇಡ. ಡಬಲ್ ಬಾಂಡ್ ಇರ್ಬೇಕು. ಅಸಿಟೋನ್ ಬರ್ಬೇಕು ಅಂದ್ರೆ CH3 CH3 ಇರಬೇಕು. ಪ್ರೊಪೆನಾಲ್ ಬರಬೇಕು ಅಂದ್ರೆ CH2 CH3 ಇರಬೇಕು. ಕರೆಕ್ಟಾ? ಸೊ ಈ ಕಾಂಪೌಂಡ್ ಇರ್ಬೇಕಂತ. ಸೊ ಆನ್ಸರ್ ಎಲ್ಲಿದೆ ಅಂತ ನೋಡಿದ್ರೆ ಆಪ್ಷನ್ ಎ ಆಗತ್ತಾ? 61A. Reaction of HBr with propene in the presence of peroxide gives hydrogen bromide ಕೊಟ್ಟಿದ್ದಾರೆ. ಓಕೆ, ಪರಾಕ್ಸೈಡ್ ಕೊಟ್ಟಿದಾರಂತೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ವಾಟ್? N ಪ್ರೊಪೈಲ್ ಬ್ರೋಮೈಡ್ ಅಥವಾ 1 ಬ್ರೋಮೋ ಪ್ರೊಪೇನ್ ಬಂದಿರುತ್ತೆ. ಕರಾಶ್ ಎಫೆಕ್ಟ್ ಅಂತ ಕರಿತಾ ಇದೀವಿ. ಒಂದು ರಿಯೇಜೆಂಟ್ ಕೊಟ್ಟಿದಾರಪ್ಪ ಇಲ್ಲಿ. ಯಾವ್ದು ಕೊಟ್ಟಿದ್ದಾರೆ ನೋಡೋಣ. CH3 CH CH3 single bond CH double bond CH2 HBr. A predominantly ಏನ್ ಬಂದಿರಬೇಕು? ಎ ಅನ್ನೋದು ಏನಾಗಿರಬೇಕು ನೋಡ್ಬೇಕು. ದಟ್ ಇಸ್ ಗೋಯಿಂಗ್ ಟು ಬಿ, ಹೇಳ್ತೀರಾ? ಓಕೆ, ಬರೆಯೋಣ ಅಂತ ರಿಯಾಕ್ಷನ್ ನೋಡಿ. ದ ರಿಯಾಕ್ಷನ್ ಶುಡ್ ಬಿ, ಪ್ರಾಡಕ್ಟ್ ಬರೆದ್ರೆ ಈ ತರನೇ ಬಂದಿರುತ್ತೆ. CH3 ಡೈರೆಕ್ಟ್ ಪ್ರಾಡಕ್ಟ್ ಬರ್ತಾ ಇದೀನಿ. CH3 CH Br CH3 ಬಂದಿರುತ್ತೆ. ಬಟ್ ನೋಡ್ಕೊ ಇಲ್ಲಿ ಸ್ಟೆಬಿಲಿಟಿ ಆಫ್ ದ ಇಂಟರ್ಮೀಡಿಯೇಟ್ ಕಾರ್ಬೋಕ್ಯಾಟಯನ್ ಅಂತ ಮಾತನಾಡುವಾಗ ನಾವೇನ್ ಮಾಡ್ತಿದೀವಂತೆ, ಇಲ್ಲಿ ಬರೆದ್ರೆ ನಾವು ಕಾರ್ಬೋಕ್ಯಾಟಯನ್ ಬಂದಿರುತ್ತೆ. ಹೌದಪ್ಪ. ಸೆಕೆಂಡರಿ ಕಾರ್ಬೋಕ್ಯಾಟಯನ್ ಬಂದಿದ್ದಾಗ ನಾವೇನ್ ಮಾಡ್ತಾ ಇದೀವಿ? ದಟ್ ವಿಲ್ ಬಿ ಲೆಸ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಟರ್ಷಿಯರಿ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ? ಮಿಥೈಲ್ ಶಿಫ್ಟ್ ರಿಯಾಕ್ಷನ್ ಅನ್ನ ನಾವು ಮಾಡ್ತೀವಿ. ಇಲ್ಲಿಗೆ ಇನ್ನೂ ಆಡ್ ಆಗಿಲ್ಲಪ್ಪ, ಹೈಡ್ರೋಜನ್ ಆಡ್ ಆಗಿದೆ, ಬ್ರೋಮಿನ್ ಇನ್ನು ಬಂದಿಲ್ಲ. ನಾವು
this group will be moving towards this one. ಈ ಕಡೆ ಮೂವ್ ಆಗುತ್ತಂತೆ. ಓಕೆ, ಇನ್ನು ಒಂದು ಓಕೆ ರೈಟ್, 1 ಸೆಕೆಂಡ್. ಈ ರೀತಿ ಹೇಳೋದಕ್ಕಿಂತಲೂ ಮೀಥೈಲ್ ಹೋಗೋದಿಲ್ಲ, ಹೈಡ್ರೈಡ್ ಶಿಫ್ಟ್ ರಿಯಾಕ್ಷನ್ ಆಗುತ್ತೆ. ನಾನು ಮಿಸ್ ಮಾಡ್ಕೊಂಡೆ, ಹೇಳ್ಕೊಡ್ತೇನೆ. ಕಾರ್ಬನ್ ಇದೆ, H ಇದೆ. ಸೊ ದಿಸ್ ಹೈಡ್ರೈಡ್ ವಿಲ್ ಬಿ ಶಿಫ್ಟೆಡ್ ಇಯರ್. ಯಾಕೆ? ಇದು ಸೆಕೆಂಡರಿ ಕಾರ್ಬೋಕ್ಯಾಟಯನ್, ಇದು ಟರ್ಷಿಯರಿ ಕಾರ್ಬೋಕ್ಯಾಟಯನ್. ನಮಗೆ ಗೊತ್ತಿದೆ ಟರ್ಷಿಯರಿ ಕಾರ್ಬೋಕ್ಯಾಟಯನ್ಸ್ ಆರ್ ಮೋರ್ ಸ್ಟೇಬಲ್ ವೆನ್ ಕಂಪೇರ್ಡ್ ಟು ಸೆಕೆಂಡರಿ. ದಟ್ಸ್ ವೈ CH3 C plus CH3 CH2 CH3 ಬಂದಿರುತ್ತೆ. Again, when it is treated with Br minus, so the product obtained will be CH3 C Br CH3 CH2 CH3. So the product obtained is going to be what? Option B. ನೆನ್ಪಿಟ್ಕೊಂಡಿರ್ತೀರಾ? Okay. Next, question number 64. Okay. ನೋಡಿ, but1ene ಅಥವಾ butene 1 may be converted to butane by reaction with. ಹೇಗ್ ಮಾಡಿದ್ರೆ? ಬೈ ರಿಡಕ್ಷನ್ ಮಾಡಿದ್ರು ಆಯ್ತು. ಪೆಲಾಡಿಯಂ ಅಂಡ್ ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ದಟ್ ಇಸ್ ಗೋಯಿಂಗ್ ಟು ಗಿವಿಂಗ್ ರೈಸ್ ಟು ವಾಟ್? ಓಕೆ, ಆಲ್ಕೇನ್. ಬ್ಯೂಟೀನ್ ಇತ್ತು, ಬ್ಯೂಟೇನ್ ಆಯ್ತು. ಆಲ್ಕೀನ್ ಯೂಶುವಲಿ ಶೋ ವಿಚ್ ಟೈಪ್ ಆಫ್ ರಿಯಾಕ್ಷನ್? ಆಲ್ಕೀನ್ ಡಬಲ್ ಬಾಂಡ್ ಇರುತ್ತೆ, ದಟ್ಸ್ ವೈ ದೇ ಶೋ ಏನಂತ ಹೇಳ್ಬೋದು? ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. A reagent used to test unsaturation in alkene is ಏನಂತ ಹೇಳ್ಬೋದಪ್ಪ? That is solution of bromine in carbon tetrachloride, right? ಹೇಳ್ಬೋದಲ್ಲ? In the given reaction, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, X ತಗೊಳ್ತಾ ಇದೆಯಾ, the compound is going to be giving rise to propanoic acid and acetic acid. ಹಾಗಾದ್ರೆ X ಅನ್ನೋದು ಏನಾಗಿರ್ಬೇಕು ಅಂತ ಕೇಳ್ತಾ ಇದ್ದಾರೆ. X ಅನ್ನೋದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ಬೇಕು. ದಿಸ್ ಇಸ್ ಗೋಯಿಂಗ್ ಟು ಗಿವಿಂಗ್ ರೈಸ್ ಟು, ಯೂಶಲಿ ಓಝೋನಾಲೈಸಿಸ್ ಮಾಡಿದ್ರೆ ಪ್ರೊಪೆನಾಲ್ ಅಂಡ್ ಏನ್ ಬಂದಿರುತ್ತೆ? ಈಥೆನಾಲ್ ಬಂದಿರುತ್ತೆ. ಪ್ರೊಪೆನೈಕ್ ಆಸಿಡ್ ಬರಬೇಕು ಅಂದ್ರೆ ವಿ ಹ್ಯಾವ್ ಟು ಯೂಸ್ ವಾಟ್? KMnO4 ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರೀತಾ ಇದ್ದೀವಿ. ನೆಕ್ಸ್ಟ್, question number 68. Polythene is a resin obtained by polymerization of ಏನಿರ್ತೀವಿ? ಪಾಲಿಈಥೀನ್ ಅಂದ್ರೆ ಎಥಿಲೀನ್ ಗ್ಯಾಸ್ ಆಗಿರ್ಬೇಕು. CH2 ಡಬಲ್ ಬಾಂಡ್ CH2. ಹೌದಾ? ನೆಕ್ಸ್ಟ್, ethyl hydrogen sulfate is obtained by reaction of sulfuric acid on. ನೋಡಿ, ethyl hydrogen sulfate is obtained by reaction of sulfuric acid ಅಂತ ಕೇಳ್ತಾ ಇದ್ದಾರೆ. ಸೊ ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ, ಸುಮ್ನೆ ಆಗೋದಿಲ್ಲ ನೋಡಿ, ರಿಯಾಕ್ಷನ್ ವಿಲ್ ಬಿ CH2 ಡಬಲ್ ಬಾಂಡ್ CH2 ಪ್ಲಸ್ HOSO2OH ಅಂತ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಫಾರ್ಮಿಂಗ್, ಏನ್ ಫಾರ್ಮ್ ಮಾಡ್ಕೊಳ್ತಿದೆ ಅಂದ್ರೆ ಈ O ಮೈನಸ್ ಅಥವಾ ಈ H ಪ್ಲಸ್ ಇದೆಯಲ್ಲ, this H plus will be attacking to this one. ಯಾಕೆ? ಈ ಎಲೆಕ್ಟ್ರಾನ್ ಬಂದು ಕೂತ್ಕೊಂಡಿರುತ್ತೆ, that will attack that hydrogen. As a result ಈ ಬಾಂಡ್ ಆಕ್ಸಿಜನ್ ಮೇಲೆ ಹೋಗುತ್ತಂತೆ. ಸೊ ಬರುವಂತ ಪ್ರಾಡಕ್ಟ್ ಏನ್ ಬಂದಿರುತ್ತೆ ನೋಡಿ, CH2 ಅಥವಾ CH3, ಹೆಂಗ್ ಬೇಕಾದ್ರೂ ಹೇಳ್ಬೋದು, ತೊಂದ್ರೆ ಇಲ್ಲ. CH3 CH2 ಪ್ಲಸ್ OSO2OH ಅಂತ ಮೈನಸ್. ಹೌದಾ? Again it is going to be reacting together to form water, CH3 CH2 OSO2OH ಅಂತ ಕರೀತಾ ಇದ್ದಾರೆ. ಸೊ ಹಾಗಾದ್ರೆ ಇದೇನಾಗಿರ್ಬೇಕಂತೆ? ಇಥಿಲೀನ್ ಆಗಿರ್ಬೇಕು. ಓಕೆ, ನೆಕ್ಸ್ಟ್, ಕ್ವಶನ್ ನಂಬರ್ 70. The negative part of the adenine adds on to the carbon atom joined to the least number of hydrogen atoms. This statement is called Markovnikov's rule ಅಂತ. ಓಕೆ ಮಕ್ಕಳ, ಮುಂದಿನ ವಿಡಿಯೋದಲ್ಲಿ ನಾವು ಉಳಿದ ಕ್ವಶನ್ ಗಳನ್ನ ನೋಡೋಣಂತೆ. ಸೊ ಇವತ್ತಿಗೆ ಇಷ್ಟು ಸಾಕು. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.